ಎಲ್ಲರಿಗೂ ನಮಸ್ಕಾರ. ಮಾರುತಿ ಗುರುಜಿಯವರ ದಿವ್ಯ ಪಾದುಕೆಗಳಿಗೆ ನನ್ನ ನಮಸ್ಕಾರಗಳು. ನನಗೆ ಈ ಒಂದು ಸಂದರ್ಭದಲ್ಲಿ ಇದು ಒಂದು ಬಹಳ ವಿಶೇಷ. ಆ್ಯಕ್ಚುಲಿ ಪರಿಸರ ಸಂರಕ್ಷಣೆಗಾಗಿ ಒಂದು ಚಾತುರ್ಮಾಸ್ಯನ ಮೀಸಲಿಡೋದು ಅಂತಂದರೆ ನಾನು ಇದೇ ಫಸ್ಟ್ ಟೈಮ್ ಕೇಳಿರೋದು. ಇದುವರೆಗೂ ಯಾರೂ ಇದನ್ನು ಮಾಡಿಲ್ಲ. ಸೊ ನಾನು ಅದಕ್ಕಾಗಿ ಮಾರುತಿ ಗುರುಜಿಯವರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಸೊ ನನ್ನ ಹೆಸರು ವಿನಾಯಕ ಅಂತ. ನಾನು ಮೂಲತಃ ಶಿವಮೊಗ್ಗದವನು. ನಾನು ಓದಿರೋದೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಆದರೆ ಕಳೆದ 15 ವರ್ಷಗಳಿಂದ ನಾನು ನನ್ನ ವೃತ್ತಿ ಜೀವನದ ಜೊತೆಗೆ ವನ್ಯಜೀವಿ ಸಂರಕ್ಷಣೆನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಬಹಳ ಮುಂಚೆ ಸಣ್ಣ ವಯಸ್ಸಿನಿಂದನೂ ಪ್ರಾಣಿ ಪಕ್ಷಿಗಳು ಅಂತಂದರೆ ತುಂಬ ಆಸಕ್ತಿ ಇತ್ತು. ಕಾಲಕ್ರಮೇಣ ನಾನು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ನನಗೆ ಡಾಕ್ಟರ್ ಉಲ್ಲಾಸ್ ಕಾರಂತ್ ಅಂತ ಒಬ್ಬರು ವಿಜ್ಞಾನಿ ಪರಿಚಯ ಆಯಿತು. ಅವರ ಒಂದು ಮಾರ್ಗದರ್ಶನ ಹಾಗೂ ಅವರ ಜೊತೆ ನಾನು ನನ್ನ ಸಂವಾದದ ಒಂದು ಫಲವಾಗಿ ನಾನು ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಕಳೆದ ಸುಮಾರು 15 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಸಕ್ರಿಯನಾಗಿದ್ದೇನೆ. ಸೊ ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ? ಓದ್ಬೋದಲ್ವಾ ಏನಿದೆ ಅಂತ? ಎಲ್ಲರಿಗೂ ಕಾಣುತ್ತಾ? ಲೆಜಿಬಲ್ ಇದೆಯಾ? ಓಕೆ. ಸೊ ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ಜೀವ ವೈವಿಧ್ಯತೆ ಮತ್ತು ಸಂರಕ್ಷಣೆ. ಜೀವ ವೈವಿಧ್ಯತೆ ಅಂತಂದರೆ ಎಲ್ಲರಿಗೂ ಏನು ಅನಿಸುತ್ತೆ? ಎಲ್ಲರ ತಲೆಯಲ್ಲಿ ಬರೋದೇನು? ಜೀವ ವೈವಿಧ್ಯತೆ ಅಂದರೆ ಏನು? ಏನೇನಿದೆ ಚಿತ್ರದಲ್ಲಿ? ಏನೇನು ಕಾಣ್ತಾ ಇದೆ ನಿಮಗೆ? ಒಂದು ಪ್ರಾಣಿ, ಒಂದು ಪಕ್ಷಿ, ಒಂದು ರೆಪ್ಟೈಲ್ ಅಂದರೆ ಸರೀಸೃಪ, ಒಂದು ಕೀಟ, ಜೊತೆಗೆ ಒಂದು ಗಿಡ, ಓಕೆ, ಒಂದು ಹುಲ್ಗಾವಲು ಮತ್ತು ಕಾಡು ಕಾಣ್ತಾ ಇದೆ ಅಲ್ವಾ? ಸೊ ಜೀವ ವೈವಿಧ್ಯತೆ ಅಂತಂದರೆ ಮನುಷ್ಯ ಮತ್ತು ಮನುಷ್ಯನ ಮೇಲೆ ಅವಲಂಬನೆ ಹೊಂದಿ ಬದುಕ್ತಾ ಇರುವಂತಹ ಪ್ರಾಣಿಗಳನ್ನು ಬಿಟ್ಟು ಇನ್ನು ಉಳುಕಿದ್ದ ಎಲ್ಲ ಜೀವ ಇರುವಂತಹ ಪ್ರಾಣಿ ಸಸ್ಯ ಸಮೂಹನ ನಾವು ಜೀವ ವೈವಿಧ್ಯತೆ ಅಂತ ಕರಿತೀವಿ. ಅದರಲ್ಲಿ ಹುಲಿಯಿಂದ ಹಿಡಿದು ಆನೆಯಿಂದ ಹಿಡಿದು ಒಂದು ಇರುವೆ ತನಕ, ಓಕೆ, ಎಲ್ಲ ಥರದ ಪಕ್ಷಿಗಳು, ಎಲ್ಲ ಥರದ ಉಭಯವಾಸಿಗಳು ಎಲ್ಲ ಸೇರಿಕೊಂಡು ನಾವು ಸಮಗ್ರವಾಗಿ ಜೀವ ವೈವಿಧ್ಯತೆ ಅಂತ ಕರಿತೀವಿ. ಓಕೆ. ಸೊ ಮೊದಲನೇ ಭಾಗದಲ್ಲಿ ಜೀವ ವೈವಿಧ್ಯತೆ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೇನೆ. ಅಂದರೆ ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಜೀವ ವೈವಿಧ್ಯತೆ ಏನೇನಿದೆ ಅಂತ ಮೊದಲನೇ ಭಾಗದಲ್ಲಿ ಮಾತಾಡ್ತೇನೆ. ಎರಡನೇ ಭಾಗ ಜೀವ ವೈವಿಧ್ಯತೆಯ ಸಂರಕ್ಷಣೆ ಯಾಕೆ ಮಾಡಬೇಕು, ಇವತ್ತಿನ ಪರಿಸ್ಥಿತಿ ಏನಿದೆ, ಇದ್ರ ಬಗ್ಗೆ ನಾನು ಹೇಳ್ತೇನೆ. ಮೂರನೇ ಭಾಗ ಜೀವ ವೈವಿಧ್ಯತೆ ಸಂರಕ್ಷಣೆ ಅಂತಂದರೆ ಏನು, ಹೇಗೆ ಮಾಡೋದು, ನಾವುಗಳೆಲ್ಲ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಜೀವ ವೈವಿಧ್ಯತೆ ಸಂರಕ್ಷಣೆ ಬಗ್ಗೆ ನಾವುಗಳು ಏನು ಮಾಡೋಕ್ಕೆ ಸಾಧ್ಯ, ಹೇಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೇನೆ. ಓಕೆ. ಹಾಂ, ಈ ಚಿತ್ರ ನೋಡಿ. ಪ್ರಪಂಚದಲ್ಲಿ ಒಟ್ಟು 34 ಜೀವ ವೈವಿಧ್ಯತಾ ತಾಣ ಅಂತ ಘೋಷಣೆ ಮಾಡಿದ್ದಾರೆ. ಓಕೆ. ಈ ಮ್ಯಾಪಲ್ಲಿ ನಿಮಗೆ 34 ರೆಡ್ ಕಲರಲ್ಲಿ ಹೈಲೈಟ್ ಆಗಿದೆ. ಅದೆಲ್ಲ ಜೀವ ವೈವಿಧ್ಯತಾ ತಾಣಗಳು. ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟ ಕೂಡ ಒಂದು. ಓಕೆ. ಯಾರಿಗಾದರೂ ಈ ಜೀವ ವೈವಿಧ್ಯತಾ ತಾಣ ಅನ್ನೋದ್ರ ಬಗ್ಗೆ ಮುಂಚೆ ಗೊತ್ತಿತ್ತಾ? ಕೈ ಎತ್ಬೋದು. ಜೀವ ವೈವಿಧ್ಯತಾ ತಾಣ ಅಂತ ಕೇಳಿದ್ರ ನೀವು ಯಾರಾದರೂ ಮುಂಚೆ? ಯಾರೂ ಕೇಳಿಲ್ವಾ? ಯಾರಿಗೂ ನಿಮ್ಮ ಸಿಲೆಬಸ್ಸಲ್ಲಿ ಬಂದೇ ಇಲ್ವಾ? ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸಾ? ಸೈನ್ಸಾ ಕಾಮರ್ಸಾ? ಅಲ್ಲ, ಸೈನ್ಸಾ? ಸೈನ್ಸು ಇದ್ದಾರೆ. ಓಕೆ. ಸೊ ಜೀವ ವೈವಿಧ್ಯತಾ ತಾಣ ಅಂತಂದರೆ 2 ಮುಖ್ಯ ಕಾರಣಗಳಿಂದ ಒಂದು ಪ್ರದೇಶನ ಜೀವ ವೈವಿಧ್ಯತಾ ತಾಣ ಅಂತ ಘೋಷಣೆ ಮಾಡ್ತಾರೆ. ಮೊದಲನೇ ಕಾರಣ ಏನು ಅಂತಂದರೆ ಅಲ್ಲಿ ಅತಿ ಹೆಚ್ಚು ಜೀವ ವೈವಿಧ್ಯತೆ ಇರಬೇಕು. ಅಂದರೆ ಅತಿ ಹೆಚ್ಚು ಪ್ರಾಣಿ, ಪಕ್ಷಿ, ಗಿಡ ಮರಗಳ ಪ್ರಭೇದ ಇರಬೇಕು. ಓಕೆ. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಏನು ಅಂತಂದರೆ ಆ ಜಾಗಕ್ಕೆ ತುಂಬ ದೊಡ್ಡ ಆತಂಕ, ತುಂಬ ದೊಡ್ಡ ಆಪತ್ತು ಇರಬೇಕು. ಓಕೆ. ಸೊ ಇಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಆ ದ್ವೀಪ ಕಾಣ್ತಾ ಇದೆ ಅಲ್ವಾ? ಆ ದ್ವೀಪದಲ್ಲಿ
ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೇ ಇರುವಂತಹ ಕೆಲವು ವಿಶೇಷವಾದ ಪಕ್ಷಿಗಳಿದ್ದಾವೆ. ಪಾಪುವಾ ನ್ಯೂಗಿನಿ ಅಂತ ಆ ದ್ವೀಪದ ಹೆಸರು. ಓಕೆ, ಬರ್ಡ್ಸ್ ಆಫ್ ಪ್ಯಾರಡೈಸ್ ಯಾರಾದರೂ ಕೇಳಿದ್ದೀರಾ? ಅದ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿನೇ ಇದೆ, ನೋಡಿದ್ದೀರಾ ಯಾರಾದರೂ? ಡಿಸ್ಕವರಿ ಚಾನಲ್ನಲ್ಲಿ ಸಾಧ್ಯ ಆದಾಗ ನೋಡಿ. ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ ಒಂದು ಸಾಕ್ಷ್ಯಚಿತ್ರ ಇದೆ. ಅದರಲ್ಲಿ ಆ ದ್ವೀಪದಲ್ಲಿರುವಂತಹ 32 ವಿಶೇಷವಾದ ಪಕ್ಷಿ ಪ್ರಭೇದಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಓಕೆ, ಆ 32 ಜಾತಿ ಪಕ್ಷಿಗಳು ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ, ಅದೊಂದು ದ್ವೀಪ ಬಿಟ್ಟರೆ. ಆದರೆ ಆ ದ್ವೀಪ ಇದರಲ್ಲಿ ಜೀವ ವೈವಿಧ್ಯತಾ ತಾಣ ಅಂತ ಇವರು ತೋರಿಸಿಲ್ಲ. ಯಾಕೆ ಅಂತಂದರೆ ಆ ದ್ವೀಪದಲ್ಲಿರುವಂತಹ ಜೀವ ವೈವಿಧ್ಯತೆಗೆ ಯಾವುದೇ ತರಹದ ಆತಂಕ ಆಪತ್ತುಗಳು ಇಲ್ಲ. ಓಕೆ, ಸೊ ನಮ್ಮ ಪಶ್ಚಿಮ ಘಟ್ಟ ಈ 34 ಜೀವ ವೈವಿಧ್ಯತಾ ತಾಣದಲ್ಲಿ ಟಾಪಿಂದ 8ನೇ ಸ್ಥಾನದಲ್ಲಿ ಬರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಜೀವ ವೈವಿಧ್ಯತೆಯೂ ಜಾಸ್ತಿ ಇದೆ, ಇಲ್ಲಿ ಜೀವ ವೈವಿಧ್ಯತೆಗೆ ಆತಂಕನೂ ತುಂಬ ಜಾಸ್ತಿ ಇದೆ. ಈ 2 ಕಾರಣಗಳಿಂದ ಪಶ್ಚಿಮ ಘಟ್ಟನ ಹಾಟೆಸ್ಟ್ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ ಅಂತ ಕರೀತಾರೆ. ಓಕೆ, ಇದು ಒಂದು ನಮ್ಮ ಪಶ್ಚಿಮ ಘಟ್ಟದ ಮ್ಯಾಪು. ಭಾರತದ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟ ಹಬ್ಬಿದೆ. ಓಕೆ, ಗುಜರಾತ್, ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಮತ್ತು ತಮಿಳುನಾಡು. ಓಕೆ, ಇದು ಪಶ್ಚಿಮ ಘಟ್ಟದ ಒಂದು ಪಕ್ಷಿ ನೋಟ. ಓಕೆ, ಟೋಟಲ್ಲು 1,60,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ, 6 ರಾಜ್ಯಗಳಲ್ಲಿ ಹಬ್ಬಿದೆ. ಓಕೆ, ಸೊ ಟೋಟಲ್ ಲೆಂಗ್ತ್ ಬಂದ್ಬಿಟ್ಟು 1,600 ಕಿಲೋಮೀಟರ್, ಸಮುದ್ರ ಮಟ್ಟದಿಂದ 2,695 ಮೀಟರ್ ಎತ್ತರದ ತನಕ ಇದೆ. ಸೊ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಪಾಯಿಂಟ್ ಅಂತಂದರೆ ಇದು, ಅಂದರೆ ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಪಾಯಿಂಟ್ ಅಂದರೆ ನಮ್ಮ ಪಶ್ಚಿಮ ಘಟ್ಟದ ಆನೈಮುಡಿ ಅಂತ. ಆ್ಯಾವ್ರೇಜ್ ರೈನ್ಫಾಲ್ ಅಂದರೆ ವಾರ್ಷಿಕ ಸರಾಸರಿ ಮಳೆ 2,500 ಮಿಲಿಮೀಟರ್. ಆ 1,60,000 ಚದರ ಕಿಲೋಮೀಟರ್ನಲ್ಲಿ ಟೋಟಲ್ಲು 17,000 ಚದರ ಕಿಲೋಮೀಟರ್. ಅಂದರೆ ಆ 1,60,000 ಚದರ ಕಿಲೋಮೀಟರ್ನ 12% ಭಾಗ ಸಂರಕ್ಷಿತ ಪ್ರದೇಶ ಅಂತ ನಾವು ಸರ್ಕಾರಗಳು ಘೋಷಣೆ ಮಾಡಿದೆ. ಓಕೆ, ಸೊ ನಾವೀಗ ಇರೋದು ಶರಾವತಿ ಕಣಿವೆ ಸಿಂಗಳೀಕ ಅಭಯಾರಣ್ಯ, ಇದು ಒಂದು ಸಂರಕ್ಷಿತ ಪ್ರದೇಶ. ಈ ಥರ ಟೋಟಲ್ 1,60,000 ಚದರ ಕಿಲೋಮೀಟರ್ ಇರುವಂತಹ ಪಶ್ಚಿಮ ಘಟ್ಟದಲ್ಲಿ 12% ಅಂದರೆ 17,000 ಚದರ ಕಿಲೋಮೀಟರ್ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಆ ಸಂರಕ್ಷಿತ ಪ್ರದೇಶ ಘೋಷಣೆ ಮಾಡಿರೋ ಉದ್ದೇಶ ಏನು ಅಂತಂದರೆ ಮತ್ತೆ ಜೀವ ವೈವಿಧ್ಯತೆ ಸಂರಕ್ಷಣೆಗೋಸ್ಕರನೇ ಮೀಸಲಿಟ್ಟಿರುವಂಥ ಜಾಗ. ಸೊ ಪಶ್ಚಿಮ ಘಟ್ಟದಲ್ಲಿ ಅಷ್ಟು ಹೆಚ್ಚು ಜೀವ ವೈವಿಧ್ಯತೆ ಇರೋದಕ್ಕೆ ಕಾರಣ ಏನು? ಇಲ್ಲಿ ಏನೇನಿದೆ? ಓಕೆ, ಮುಖ್ಯವಾಗಿ 4ರಿಂದ 5 ತರಹದ ಬೇರೆ ಬೇರೆ ಕಾಡುಗಳಿದೆ. ಚಿತ್ರದಲ್ಲಿ ಕಾಣ್ತಾ ಇರೋದು ನಿಮಗೆ ನಿತ್ಯ ಹರಿದ್ವರ್ಣದ ಕಾಡುಗಳು. ನೆಕ್ಸ್ಟ್, ಇದು ಪ್ರಪಂಚದಲ್ಲೇ ಬೇರೆ ಎಲ್ಲೂ ಸಿಗದೇ ಇರುವಂತಹ 1000 ಮೀಟರ್ ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರದಲ್ಲಿ ಸಿಗುವಂತಹ ಒಂದು ವಿಶೇಷವಾದ ಹ್ಯಾಬಿಟ್ಯಾಟ್, ಆವಾಸ ಸ್ಥಾನ. ಇದಕ್ಕೆ ಹುಲ್ಲುಗಾವಲು ಮತ್ತು ಶೋಲಾ ಫಾರೆಸ್ಟ್ ಅಂತ ಹೇಳ್ತೀವಿ. ಇದು ನಿಮಗೆ ಸಾಮಾನ್ಯವಾಗಿ ಕುದುರೆಮುಖ ಮತ್ತು ಶರಾವತಿ ಕಣಿವೆ, ಪುಷ್ಪಗಿರಿ ಈ ಥರ ಕೆಲವು ಪ್ರದೇಶದಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್, ಕಾಂಡ್ಲಾ ಕಾಡುಗಳು, ಎಲೆ ಉದುರುವ ಕಾಡುಗಳು. ಈ ಎಲೆ ಉದುರುವ ಕಾಡುಗಳಲ್ಲಿ 2 ಥರ ಇದೆ. ಒಂದು ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್, ಇನ್ನೊಂದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್. ಓಕೆ, ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಸ್ವಲ್ಪ ಮಳೆ ಜಾಸ್ತಿ ಬೀಳುವಂಥ ಜಾಗದಲ್ಲಿ ಕಾಣುತ್ತೆ. ಓಕೆ, ನೆಕ್ಸ್ಟ್ ಬರೋದು ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್. ಸ್ವಲ್ಪ ಪಶ್ಚಿಮ ಘಟ್ಟ ಎಲ್ಲಿ ಬಯಲು ಸೀಮೆಗೆ ಹೋಗಿ ಸೇರುತ್ತೆ ಅಲ್ಲೆಲ್ಲ ಸ್ವಲ್ಪ ಕುರುಚಲು ಕಾಡುಗಳು ಜೊತೆಗೆ ಬಯಲು ಪ್ರದೇಶ ಕಾಣುತ್ತೆ. ಇದು ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್. ಇದು ಎಲ್ಲದರಲ್ಲೂ ಜೀವ ವೈವಿಧ್ಯತೆಯೇ ನಮಗೆ ಕಾಣಬಹುದು. ಸೊ ಟೋಟಲ್ಲಾಗಿ ಪಶ್ಚಿಮ ಘಟ್ಟದಲ್ಲಿ ಒಂದು ಅಧ್ಯಯನದ ಪ್ರಕಾರ 5,600ರಿಂದ 6,000 ಥರ ಗಿಡ ಮರಗಳಿದ್ದಾವೆ. ಅದರಲ್ಲಿ ಕೆಲವು ಅಪರೂಪದ ಗಿಡ ಮರಗಳು ಫೋಟೋ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್. ಹಾಂ, ಸೊ ಎಷ್ಟು ಪ್ರಾಣಿಗಳಿದ್ದಾವೆ? ಟೋಟಲ್ಲಾಗಿ ಇಲ್ಲಿವರೆಗೂ 140 ಜಾತಿಯ ಸಸ್ತನಿಗಳು ಮ್ಯಾಮಲ್ಸ್ ಅಂತ ಹೇಳ್ತಾರಲ್ಲ, 140 ಜಾತಿಯ ಸಸ್ತನಿಗಳನ್ನು ಪಶ್ಚಿಮ ಘಟ್ಟದಲ್ಲಿ ಗುರುತಿಸಲಾಗಿದೆ. ಹುಲಿ, ಚಿರತೆ, ಸೀಳುನಾಯಿ, ಕರಡಿ,
ಹಂದಿ, ನೆಕ್ಸ್ಟ್ ಆನೆ, ಕಾಡ್ಕೋಣ. ಈ ಪ್ರಾಣಿಗಳು ಯಾರಿಗೂ ಪರಿಚಯ ಇಲ್ವಾ? ಇದೆ ಅಲ್ವಾ? ಇದೆ ಅಲ್ವಾ? ಜಿಂಕೆ, ಕಾಡು ಕುರಿ, ಬರ್ಕ, ಮೊಲ, ಕಾಡುಬೆಕ್ಕು, ನೆಕ್ಸ್ಟ್ ಹುಲಿ ಬೆಕ್ಕು. ಇದು ಸ್ಮಾಲೆಸ್ಟ್ ವೈಲ್ಡ್ ಕ್ಯಾಟ್ ಆಫ್ ಇಂಡಿಯಾ, ರಸ್ಟಿ ಸ್ಪಾಟೆಡ್ ಕ್ಯಾಟ್ ಅಂತ. ನೆಕ್ಸ್ಟ್ ಮರನಾಯಿ. ಇದು ತುಂಬ ಅಪರೂಪ ಮರನಾಯಿ, ಇಲ್ಲೆಲ್ಲೂ ಇಲ್ಲ. ಚಾರ್ಮಾಡಿ ತನಕ ಪಶ್ಚಿಮ ಘಟ್ಟದಲ್ಲಿ ಸಿಗುತ್ತೆ, ಚಾರ್ಮಾಡಿಯಿಂದ ಮೇಲ್ಗಡೆ ಇದು ಸಿಗೋದಿಲ್ಲ. ನೆಕ್ಸ್ಟ್ ಮುಂಗ್ಸಿ. ಮುಂಗ್ಸಿನಲ್ಲಿ 4 ಪ್ರಭೇದ ಇದೆ. ನೆಕ್ಸ್ಟ್ ಮುಳ್ಳುಹಂದಿ, ಚಿಪ್ಪಹಂದಿ, ಹಿಂದೂ ಚಿಪ್ಪಹಂದಿ. ಓಕೆ, ಇಲ್ಲಿ ಅದು ಕಾಣ್ತಾ ಇದೆ ಅಲ್ವಾ, ಎಂಡೇಂಜರ್ಡ್ ಅಂತ ಅರ್ಥ. ಆ ಎಂಡೇಂಜರ್ಡ್ ಅಂತಂದರೆ ಅಳಿವಿನಂಚಿಗೆ ಬಂದಿರುವಂಥ ಒಂದು ಪ್ರಾಣಿ. ಈ ಎಂಡೇಂಜರ್ಡ್ ಅಂತ ಹೇಳೋದಕ್ಕೆ, ಯಾವುದೇ ಒಂದು ಪ್ರಾಣಿನ ಎಂಡೇಂಜರ್ಡ್ ಅಂತ ಹೇಳೋದಕ್ಕೆ ಕಾರಣ ಏನು? ಅವುಗಳ ಜಾಗತಿಕ ಸಂಖ್ಯೆ ಸುಮಾರು 2,500 10,000 ತನಕ ಮಾತ್ರ ಇದ್ದರೆ ಅದನ್ನು ಎಂಡೇಂಜರ್ಡ್ ಅಂತ ಹೇಳ್ತಾರೆ. ಹುಲಿ ಇರ್ಬೋದು, ಆನೆ ಇರ್ಬೋದು, ಸೀಳುನಾಯಿ ಇರ್ಬೋದು, ಇದೆಲ್ಲ ಎಂಡೇಂಜರ್ಡ್ ಅನಿಮಲ್ಸ್. ಓಕೆ, ಹುಲಿಗಳ ಸಂಖ್ಯೆ ಎಷ್ಟಿದೆ ಗೊತ್ತಿದೆಯಾ ಭಾರತದಲ್ಲಿ? ಗೊತ್ತಿದೆಯಾ? ಇದೆಲ್ಲ ಜನರಲ್ ನಾಲೆಡ್ಜ್ ಪ್ರಶ್ನೆಗಳು. ಭಾರತದಲ್ಲಿ ಎಷ್ಟು ಹುಲಿಗಳ ಸಂಖ್ಯೆ ಇದೆ? 3,000, ಅಂದಾಜು 3,000 ಇದೆ. ಓಕೆ, ಸೊ ಚಿಪ್ಪಹಂದಿ ಕೂಡ ಇವತ್ತು ಆಲ್ಮೋಸ್ಟ್ 2,000 to 2,500 ಇರ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಓಕೆ, ಆಮೇಲೆ ಕತ್ತೆಕಿರುಬ, ನರಿ, ನೆಕ್ಸ್ಟ್ ಸಿವೆಟ್ಸ್. ಇದೆಲ್ಲ ಸಾಮಾನ್ಯವಾಗಿ ಈ ಭಾಗದಲ್ಲಿ ಸಿಗುತ್ತೆ. ಸಿವೆಟ್ಸ್, ಇದು ಸಿಂಗಳೀಕ. ಈ ಜಾಗದ ಒಂದು ವಿಶೇಷ ಅಲ್ವಾ, ಅವುಗಳಿಗೋಸ್ಕರನೇ ಮೀಸಲಿಟ್ಟಿರುವಂತಹ ಒಂದು ಪ್ರದೇಶ ಇದು. ಓಕೆ, ಸೊ ಸಿಂಗಳೀಕ ಯಾಕೆ ವಿಶೇಷ ಅಂತಂದರೆ, ಇಡೀ ಪ್ರಪಂಚದಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಇರುವಂಥ ಒಂದು ಪ್ರಾಣಿ ಇದು. ಇವುಗಳ ಟೋಟಲ್ ಸಂಖ್ಯೆ 2,500 to 3,000 ಮಾತ್ರ ಉಳ್ಕೊಂಡಿದ್ದಾವೆ. ಆ 3,000 ಏನಿದ್ದಾವೆ ಅದು ಕೂಡ 6 ಬೇರೆ ಬೇರೆ ಪ್ರದೇಶದಲ್ಲಿ ಮಾತ್ರ ಇದೆ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಕಂಪ್ಲೀಟಾಗಿ ಡಿವೈಡ್ ಆಗಿಬಿಟ್ಟಿದೆ. ಅದರಲ್ಲಿ ಅತಿ ಹೆಚ್ಚು ಸಿಂಗಳೀಕಗಳಿರೋದು ನಮ್ಮ ಶರಾವತಿ ಕಣಿವೆಯಲ್ಲಿ. ಸುಮಾರು 730 ಸಿಂಗಳೀಕಗಳು ಪ್ರಸಕ್ತವಾಗಿ ಇದ್ದಾವೆ. ಈ ಸಿಂಗಳೀಕಗಳ ಬಗ್ಗೆ ಹೇಳಬೇಕು ಅಂತಂದರೆ, ಯಾಕೆ ಈ ಸಿಂಗಳೀಕದ ಹೆಸರಿನಲ್ಲಿ ಒಂದು ಪ್ರದೇಶನ ಅಭಯಾರಣ್ಯ ಅಂತ ಘೋಷಣೆ ಮಾಡಿದ್ರು? ಏನಂಥದ್ದು ವಿಶೇಷ ಸಿಂಗಳೀಕದಲ್ಲಿ? ಏನು ಅಂತ ಹೇಳಿದ್ರೆ, ಬಹಳ ಮುಖ್ಯವಾದ ಮೊದಲನೇ ಅಂಶ, ಇದು ತುಂಬ ಒಂದು ವಿಶೇಷವಾದ ಕಪಿ. ಸಿಂಗಳೀಕ ಕಾಡಲ್ಲಿ ಬದುಕಬೇಕು ಅಂತಂದರೆ ಸುಮಾರು 450 to 500 ಜಾತಿಯ ಗಿಡ ಮರಗಳು ಆ ಕಾಡಲ್ಲಿ ಇರಬೇಕು. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಆ ಥರ ಕಾಡುಗಳು ಇರುವಂಥ ಪ್ರದೇಶನ ನಾವು ಎವರ್ಗ್ರೀನ್ ಫಾರೆಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ನಾನು ಆವಾಗಲೇ ಹೇಳಿದೆ ಡೆಸಿಡಿಯಸ್ ಫಾರೆಸ್ಟ್ ಅಂತ. ಡೆಸಿಡಿಯಸ್ ಫಾರೆಸ್ಟಲ್ಲಿ ಮ್ಯಾಕ್ಸಿಮಮ್ಮು ನಿಮಗೆ 150 ಜಾತಿಯ ಗಿಡ ಮರಗಳನ್ನು ನೋಡ್ಬೋದು, ಅದಕ್ಕಿಂತ ಜಾಸ್ತಿ ಪ್ರಭೇದ ಸಿಗೋದಿಲ್ಲ. ಅಲ್ಲಿ ಸಿಂಗಳೀಕಗಳಿಗೆ ಬದುಕಲಿಕ್ಕೆ ಪೂರಕವಾದ ವಾತಾವರಣ ಇಲ್ಲ. ಸೊ ಪಶ್ಚಿಮ ಘಟ್ಟಗಳಲ್ಲಿ ಸಿಂಗಳೀಕ ಬರೀ ಮಳೆ ಕಾಡುಗಳಲ್ಲಿ ಮಾತ್ರ ಬದುಕಿ ಉಳಿದಿದೆ. ಓಕೆ, ಸೊ ಇವತ್ತು ಆ ಮಳೆ ಕಾಡುಗಳು ವಿಪರೀತವಾಗಿ ಛಿದ್ರ ಆಗಿದೆ. ಮುಂದೆ ನೋಡೋಣ ಯಾವ್ಯಾವ ಕಾರಣಗಳಿಂದ ಛಿದ್ರ ಆಗಿದೆ ಅಂತ. ಈಗ ಸಿಂಗಳೀಕಗಳ ವಿಚಾರಕ್ಕೆ ಬಂದರೆ, ಸಿಂಗಳೀಕಗಳಲ್ಲಿ 3 ಮುಖ್ಯವಾದ ಅಂಶ. ಒಂದು, ಅವುಗಳು ಹೆಚ್ಚಾಗಿ ಹಣ್ಣುಗಳನ್ನು ಮಾತ್ರ ತಿನ್ನುವಂಥ ಪ್ರಾಣಿಗಳು. ಹಣ್ಣುಗಳು ಅಂದ ತಕ್ಷಣ ನಮ್ಮ ತಲೆಗೆ ಏನು ಬರುತ್ತೆ? ಸೇಬು, ಪಪಾಯ, ಪೈನಾಪಲ್ಲು, ಹೌದಲ್ವಾ? ಇದೆಲ್ಲ ನಾವು ತಿನ್ನುವಂಥದ್ದು. ಅದು ಕಾಡಲ್ಲಿ ಬಿಡುವಂಥ ಹಣ್ಣುಗಳನ್ನು ಮಾತ್ರ ತಿನ್ನುತ್ತೆ. ಒಂದು ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಸಿಂಗಳೀಕಗಳು ಶರಾವತಿ ಕಣಿವೆ ಅಭಯಾರಣ್ಯದಲ್ಲಿ 69 ವಿವಿಧ ಜಾತಿಯ ಗಿಡ ಮರಗಳ ಹಣ್ಣುಗಳನ್ನು ತಿಂತವೆ ಅಂತ ಒಂದು ವರದಿ ಮಾಡಿದೆ. ಓಕೆ, ಸೊ ಅದು ಒಂದು ಬಹಳ ಮುಖ್ಯವಾದ ಅಂಶ. ವರ್ಷ ಪೂರ್ತಿ ಅವಕ್ಕೆ ಹಣ್ಣುಗಳು ಬಿಡುವಂತಹ ಮರಗಿಡಗಳು ಇರಬೇಕು. ಎರಡನೇದು, ನೀವೆಷ್ಟೇ ಸಂರಕ್ಷಣೆ ಕೊಟ್ಟರು,
ಎಷ್ಟೇ ಅವುಗಳಿಗೆ ಪೂರಕವಾದ ವಾತಾವರಣ ಕೊಟ್ಟರು ತಕ್ಷಣಕ್ಕೆ ಅವುಗಳ ಸಂಖ್ಯೆ ಜಾಸ್ತಿ ಆಗೋದಿಲ್ಲ. ಅದಕ್ಕೆ 3 ಕಾರಣ ಇದೆ. ಒಂದು, ಡಿಲೇಡ್ ಸೆಕ್ಶುವಲ್ ಮೆಚುರಿಟಿ, ಅದು ಪ್ರೌಢತ್ವಕ್ಕೆ ಬರೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆಮೇಲೆ ಒಂದು ಸಲ ಒಂದು ಹೆಣ್ಣು ಮರಿ ಹಾಕ್ತು ಅಂದರೆ ನೆಕ್ಸ್ಟ್ 2 ವರ್ಷ ಅದು ಮರಿ ಹಾಕೋದಿಲ್ಲ. ಲಾಂಗ್ ಇಂಟರ್ಬರ್ತ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಒಂದು ಸಲ ಮರಿ ಹಾಕಿದರೆ, ಈ ಕೆಂಪು ಕೋತಿ ಏನಿದೆ ಪ್ರತಿ ಹೆಣ್ಣು ವರ್ಷ ಮರಿ ಹಾಕ್ತವೆ, ಸಿಂಗ್ಲೀಕ ಹಾಗಲ್ಲ. ಒಂದು ಸಲ ಒಂದು ಹೆಣ್ಣು ಗುಂಪಲ್ಲಿ ಮರಿ ಹಾಕ್ತು ಅಂದರೆ ನೆಕ್ಸ್ಟ್ 2 ವರ್ಷ ಅದು ಮರಿ ಹಾಕೋದಿಲ್ಲ. ಓಕೆ, ಇನ್ನು 3 ವರ್ಷ ಬಿಟ್ಟೆ ಇನ್ನೊಂದು ಸಲ ಮರಿ ಹಾಕೋದು. ಸೊ ಎಷ್ಟೇ ಸಂರಕ್ಷಣೆ ಕೊಟ್ಟರೂ ಕೂಡ ಅವುಗಳ ಸಂಖ್ಯೆ ತಕ್ಷಣಕ್ಕೆ ಜಾಸ್ತಿ ಆಗೋದಿಲ್ಲ, ಹುಲಿಗಳಲ್ಲಿ ಆಗೋ ಥರ. ಇದು 2ನೇದು. 3ನೇದು, ಒಂದು ಗುಂಪಲ್ಲಿ ಒಂದು ವರ್ಷ ಕೇವಲ ಒಂದು ಹೆಣ್ಣು ಮಾತ್ರ ಮರಿ ಹಾಕ್ಕೊಳ್ಳುತ್ತೆ, ಆ ಗುಂಪಲ್ಲಿರೋ ಎಲ್ಲ ಹೆಣ್ಣುಗಳು ಮರಿ ಹಾಕೋದಿಲ್ಲ. ಸೊ ಇದು ಒಂದು ವಿಶೇಷ. ಸೊ ಇದು ಯಾಕೆ ಹೀಗೆ ಅಂತಂದರೆ, ಅವುಗಳಿಗೆ ನ್ಯಾಚುರಲ್ಲಾಗಿ ಇರುವಂತಹ ರಿಸೋರ್ಸ್ ಅವೈಲಬಿಲಿಟಿ, ಅವುಗಳಿಗೆ ತಿನ್ನಕ್ಕೆ ಬದುಕಲಿಕ್ಕೆ ಪೂರಕವಾದ ವಾತಾವರಣನೇ ತುಂಬ ಕಮ್ಮಿ. ಹಾಗಾಗಿ ಅವುಗಳು ಈ ಥರ ವಿಕಸನ ಆಗಿದ್ದಾವೆ. ಓಕೆ, ಕೆಂಪು ಕೋತಿ ಮತ್ತು ಲಂಗೂರ್, ನೆಕ್ಸ್ಟ್ ಕೆಂಚಳಿಲು, ಹಾರ್ಬೆಕ್ಕು, ಕಾಡು ಪಾಪ, ಬಾವಲಿಗಳು ಸಸ್ತನಿಗಳಲ್ವಾ? ಹೌದು ತಾನೇ? ಬಾವಲಿಗಳು ಮೊಟ್ಟೆ ಇಡೋದಿಲ್ಲ, ಮರಿ ಹಾಕಿ ಹಾಲು ಕೊಟ್ಟು ದೊಡ್ಡದು ಮಾಡುತ್ತೆ. ಬಾವಲಿಗಳು ಕೂಡ ಸಸ್ತನಿಗಳು. ನೆಕ್ಸ್ಟ್ ನೀರ್ನಾಯಿಗಳು. ನೆಕ್ಸ್ಟು ಪಕ್ಷಿಗಳು. ಪಶ್ಚಿಮ ಘಟ್ಟದಲ್ಲಿ ಇದುವರೆಗೂ 508 ತರಹದ ಪಕ್ಷಿ ಪ್ರಭೇದಗಳನ್ನು ಗುರುತಿಸಲಾಗಿದೆ. ನಾನು 2012-13ರಲ್ಲಿ ನನಗೆ ಈ ಕ್ಷೇತ್ರಕ್ಕೆ ನಾನು ಬಂದಿದ್ದೇ ಪಕ್ಷಿ ವೀಕ್ಷಣೆಯಿಂದ. ನನಗೆ ಪಕ್ಷಿ ವೀಕ್ಷಣೆ ಮಾಡೋ ಒಂದು ಹವ್ಯಾಸ ಇತ್ತು. ಅದು ತುಂಬ ಸೀರಿಯಸ್ಸಾಗಿ ವಾರ ಸುತ್ತರಿಯಕ್ಕೆ ಶುರು ಮಾಡಿ ಸುಮಾರು ಪಶ್ಚಿಮ ಘಟ್ಟದಲ್ಲಿರೋ ಒಂದು 85% ಪಕ್ಷಿಗಳನ್ನು ನಾನು ವೀಕ್ಷಣೆ ಮಾಡಿ ದಾಖಲು ಮಾಡಿದೆ. ಶರಾವತಿ ಕಣಿವೆಯಲ್ಲಿ ಸುಮಾರು ಒಂದು 321 ಸ್ಪೀಶೀಸ್ ಪ್ರಭೇದಗಳನ್ನು ನಾನು ದಾಖಲು ಮಾಡಿದ್ದೀನಿ. ಅದಾದಮೇಲೆ ನನಗೆ ಆ ಪಕ್ಷಿ ವೀಕ್ಷಣೆ ಯಾವಾಗ ಮುಗಿಲಿಕ್ಕೆ ಬಂತು, ಆವಾಗ ಅವುಗಳ ಆವಾಸ ಸ್ಥಾನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ಮತ್ತು ತೊಂದರೆಗಳು ಕಣ್ಣಿಗೆ ಕಾಣಕ್ಕೆ ಶುರುವಾಯಿತು. ಆವಾಗಿಂದ ನಾನು ಸಂರಕ್ಷಣೆ ಕಡೆ ತಿರುಗಕ್ಕೆ ಶುರು ಮಾಡಿದೆ. ಈ ಪಕ್ಷಿ ವೀಕ್ಷಣೆ ಬಗ್ಗೆ ಯಾಕೆ ಹೇಳಿದೆ ಅಂತಂದರೆ, ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ನಿಮಗೆ ಇದಕ್ಕೆ ಯಾವುದೇ ತರಹದ ಪರ್ಮಿಷನ್ ಬೇಡ, ಯಾವುದೇ ತರಹದ ನಿಬಂಧನೆಗಳೂ ಇಲ್ಲ. ನೀವು ನಿಮ್ಮ ಮನೆ ಸುತ್ತಮುತ್ತಲು, ನಿಮ್ಮ ಶಾಲೆಯ ಸುತ್ತಮುತ್ತಲೇ ಪಕ್ಷಿ ವೀಕ್ಷಣೆ ಮಾಡೋ ಹವ್ಯಾಸನ ಬೆಳೆಸ್ಕೋಬೋದು. ಅದು ತಾನಾಗೆ ನಿಮ್ಮನ್ನು ಒಂದು ಕಡೆಗೆ ಎಳ್ಕೊಂಡು ಹೋಗುತ್ತೆ. ಓಕೆ, ನಿಮ್ಮ ಮನೆ ಸುತ್ತಮುತ್ತಲು ಇರುವಂಥ ಪಕ್ಷಿಗಳನ್ನೆಲ್ಲ ನೀವು ನೋಡಿದ ಮೇಲೆ, ಪಕ್ಷಿಗಳಲ್ಲಿ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಏನು ಅಂದರೆ, ಮೇಲೆ ಹೋಗ್ತಿರೋವಂಥ ಪಕ್ಷಿನ ಕಾಗೆ ಅಥವಾ ಮೈನಾ ಅಂತ ಹೇಳ್ಕೊಂಡು ನಾವು ಹೋದರೆ ಅದು ನಮಗೆ ಕಾಗೆನೇ ಆಗಿ ಉಳಿಯುತ್ತೆ. ಪಕ್ಷಿಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟು ನಾವು ಅಬ್ಸರ್ವೇಷನ್ ಮಾಡಬೇಕು. ಪ್ರತಿ ಹಕ್ಕಿನೂ ಬೇರೆ ಬೇರೆ ಥರ. ಇಲ್ಲ ಅಂತಂದರೆ 508 ಪ್ರಭೇದ ಪಕ್ಷಿಗಳನ್ನು ಗುರುತಿಸೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಆಮೇಲೆ ಇನ್ನೊಂದು ಏನು ಅಂದರೆ, ನಮ್ಮಲ್ಲಿ ಭಾರತೀಯರಲ್ಲಿ ಈ ಅಬ್ಸರ್ವೇಷನ್ ಸ್ಕಿಲ್ಸು ತುಂಬ ಕಮ್ಮಿ ಮುಂಚೆಯಿಂದನೂ. ನೀವು ನಮ್ಮ ಇತಿಹಾಸ ತೆಗೆದು ನೋಡ್ಬೋದು. ಈ ಪ್ರತಿಯೊಂದು ಪಕ್ಷಿಗೂ ಒಂದೊಂದು ಹೆಸರುಗಳನ್ನು ಕೊಟ್ಟಿರೋದ್ರಲ್ಲಿ 90% ಭಾರತೀಯರಲ್ಲ. ಇದೆಲ್ಲ ಆಂಗ್ಲರು, ಬ್ರಿಟಿಷರು, ಸ್ಕಾಟಿಷ್ ಪೀಪಲ್ ಬಂದ ಮೇಲೆ ಶುರು ಮಾಡಿದ್ದು. ನಮ್ಮಲ್ಲಿ ಒಬ್ಬರು ಮಾತ್ರ ಇದನ್ನು ಭಾಳ ಚೆನ್ನಾಗಿ ಮಾಡಿದ್ರು. ಅವ್ರ ಹೆಸರೇನು ಹೇಳಿ? ಡಾಕ್ಟರ್ ಸಲೀಂ ಅಲಿ ಅಂತ. ಅವರು ಪಕ್ಷಿ ವೀಕ್ಷಣೆನ ತುಂಬ ಚೆನ್ನಾಗಿ ಮಾಡಿ ಸಾಕಷ್ಟು ಹೊಸ ಪಕ್ಷಿಗಳನ್ನು ಕಂಡುಹಿಡಿದ್ರು. ಅವ್ರಿಗಿಂತ ಮುಂಚೆ ಈ ಪಕ್ಷಿ ವೀಕ್ಷಣೆನ ಮಾಡ್ತಿದ್ದವರಲ್ಲಿ ಅಥವಾ ಪಕ್ಷಿಗಳನ್ನ ಬಗ್ಗೆ ಅಬ್ಸರ್ವ್ ಮಾಡ್ತಿದ್ದವರು ನಮ್ಮ ಇಂಡಿಯಾದಲ್ಲಿ ತುಂಬ ಕಮ್ಮಿ. ಪಕ್ಷಿ ವೀಕ್ಷಣೆ ಅಂತ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಪಕ್ಷಿ ವೀಕ್ಷಣೆನ ನೀವು ಯಾವಾಗ ಸೀರಿಯಸ್ಸಾಗಿ ಮಾಡೋಕ್ಕೆ ಶುರು ಮಾಡ್ತೀರಾ, ಪಕ್ಷಿ ವೀಕ್ಷಣೆಯಿಂದ ನಿಮಗೆ ಕ್ಲೈಮೇಟ್ ಚೇಂಜನ್ನು ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು. ಯಾಕೆ ಅಂತಂದರೆ, ಸಾಕಷ್ಟು ಪಕ್ಷಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೈಗ್ರೇಟ್ರಿ, ವಲಸೆ ಹೋಗ್ತವೆ. ಓಕೆ, ಆ ವಲಸೆ ಹೋಗಿ ಬರೋ ಪಕ್ಷಿಗಳಲ್ಲಿ ಆಗುವಂಥ ಏರುಪೇರು, ಕೆಲವು ವರ್ಷ ಕೆಲವು ಪಕ್ಷಿಗಳು ಬರೋದೇ ಇಲ್ಲ, ಸೂಕ್ಷ್ಮ ಪಕ್ಷಿಗಳು ಕೆಲವು ಕಡೆ ಬರೋದೇ ಇಲ್ಲ, ಇನ್ನು ಕೆಲವು ವರ್ಷ ತುಂಬ ಜಾಸ್ತಿ ಬರುತ್ತೆ. ಇದೆಲ್ಲ ನಮ್ಮ ಈ ಹವಾಮಾನ ವೈಪರೀತ್ಯದಿಂದ ಆಗ್ತಿರೋಂತಹ ಏರುಪೇರು. ಓಕೆ, ಸೊ ಪಕ್ಷಿ ವೀಕ್ಷಣೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಬೇಕಾಗಿರೋದು ಒಂದು ಬೈನಾಕ್ಯುಲರು, ಒಂದು ಪುಸ್ತಕ, ಒಂದು ಗೈಡ್. ಯಾವ್ಯಾವ ಪಕ್ಷಿ ಹೆಂಗೆ ಕಾಣುತ್ತೆ, ಅವುಗಳು ಹೇಗೆ ಕೂಗುತ್ತೆ, ಇದೆಲ್ಲ ಒಂದು ಡಿಸ್ಕ್ರಿಪ್ಷನ್ ಇರೋವಂಥ ಒಂದು ಪುಸ್ತಕ. ಓಕೆ, ನನ್ನ ಹತ್ರ ಅದು ಸಾಫ್ಟ್ ಕಾಪಿ ಇದೆ. ನಿಮ್ಮ ಸ್ಕೂಲಿಗೆ ಇಂಟ್ರೆಸ್ಟೆಡ್ ಇದ್ದರೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ, ನೀವುಗಳು ಕೂಡ ಅದನ್ನು ಅಭ್ಯಾಸ ಮಾಡ್ಬೋದು. ಸೊ ಪಶ್ಚಿಮ ಘಟ್ಟದಲ್ಲಿ 508 ತರಹದ
ಪಕ್ಷಿ ಪ್ರಭೇದಗಳನ್ನು ಗುರುತಿಸಿದ್ದಾರೆ. ಸೊ ಮೊದಲನೇದಾಗಿ ಪಶ್ಚಿಮ ಘಟ್ಟ ಏನಕ್ಕೆ ಫೇಮಸ್ಸು ಅಂತಂದರೆ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್. ಈ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ದೊಡ್ಡ ಮಂಗಟ್ಟೆ. ಇದು ಕೂಡ ಫಲಭಕ್ಷಕ, ಅಂದರೆ ಫ್ರುಗಿವೋರಿ. 80% ಹಣ್ಣುಗಳನ್ನು ತಿನ್ನುತ್ತೆ. ತುಂಬ ಅಪರೂಪಕ್ಕೆ ಕೆಲವು ಇದು ಓತಿಕ್ಯಾತ, ಹಾವುಗಳು, ಇಲಿ, ಈ ಥರ ಸಣ್ಣ ಸಣ್ಣ ಪ್ರಾಣಿಗಳನ್ನು ತಿನ್ನುತ್ತೆ. ಓಕೆ, ಇದ್ರದ್ದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇವುಗಳು ಮಾನೋಗ್ಯಾಮಿ ಅಂತ ಹೇಳ್ತೀವಿ. ಓಕೆ, ಮಾನೋಗ್ಯಾಮಿಗೆ ತುಂಬ ವೇಗಾಗಿ ನಾವು ಟ್ರಾನ್ಸ್ಲೇಟ್ ಮಾಡೋದಾದರೆ ಏಕಪತ್ನಿತ್ವ ಅಂತ. ಒಂದು ಸಲ ಗಂಡು ಹೆಣ್ಣು ಜೋಡಿ ಆಯಿತು ಅಂತಂದರೆ ಸುಮಾರು 40-50 ವರ್ಷ ಅವುಗಳು ಬೇರೆ ಆಗೋದಿಲ್ಲ. ಅವುಗಳ ಜೀವಿತಾವಧಿಯಲ್ಲಿ ಪೂರ್ತಿ ಜೋಡಿಯಾಗಿರುತ್ತವೆ. ಓಕೆ, ನೆಕ್ಸ್ಟ್. ಈಗ ಇದು ಮಲಬಾರ್ ಪೈಡ್ ಹಾರ್ನ್ಬಿಲ್ ಮತ್ತು ಇಂಡಿಯನ್ ಮಲಬಾರ್ ಗ್ರೇ ಹಾರ್ನ್ಬಿಲ್ ಅಂತ ಪಾರಿವಾಳಗಳು. ಇದೆಲ್ಲ ಕಾಡು ಜಾತಿ ಪಾರಿವಾಳ. ನೀವು ತುಂಬ ಅಬ್ಸರ್ವ್ ಮಾಡಿದರೆ ಮಾತ್ರ ಕಣ್ಣಿಗೆ ಕಾಣುತ್ತವೆ. ಓಕೆ, ನೀವು ನೋಡಲಿಲ್ಲ ಅಂತಂದರೆ ಇದನ್ನ ಯಾವುದು ನೀವು ಗುರುತು ಮಾಡೋಕ್ಕೂ ಆಗೋದಿಲ್ಲ. ನೆಕ್ಸ್ಟ್, ಗಿಳಿಗಳು, ಬುಲ್ಬುಲ್ಸ್. ಸುಮಾರು 13 ತರಹದ ಬುಲ್ಬುಲ್ಸ್ ಇದೆ ಪಶ್ಚಿಮ ಘಟ್ಟದಲ್ಲಿ, ಅಂದರೆ ನಮ್ಮ ಶರಾವತಿ ಕಣಿವೆನಲ್ಲಿ ನಾನು ನೋಡಿರೋದು. ನೆಕ್ಸ್ಟ್, ಬಾರ್ಬೆಟ್ಸ್. ಈ ಕುಟುರ ಪಕ್ಷಿ ಅಂತಾರೆ ಗೊತ್ತಾ, ಕುಟ್ರ್ ಕುಟ್ರ್ ದಿನ ಪೂರ್ತಿ ಕೂಗ್ತಾ ಇರುತ್ತೆ. ಹಿಂದೋಗು ಹಿಂದೋಗು ಹಿಂದೆ. ಹಾಂ, ಸೊ ಇದು ಬ್ರೌನ್ ಚೀಕ್ಡ್, ವೈಟ್ ಚೀಕ್ಡ್ ಬಾರ್ಬೆಟ್ ಅಂತ, ಬ್ರೌನ್ ಹೆಡೆಡ್. ಸೊ ಮೈನಾ ಮತ್ತು ಸ್ಟಾರ್ಲಿಂಗ್ಸ್. ನೆಕ್ಸ್ಟ್, ಮುನಿಯಾಸ್. ಇವೆಲ್ಲ ಸಣ್ಣ ಸಣ್ಣ ಪಕ್ಷಿಗಳು, ಹುಲ್ಲಿನ ಬೀಜನ ತಿನ್ನಕ್ಕೆ ಬರುತ್ತೆ ನೆಲಕ್ಕೆ. ನೆಕ್ಸ್ಟ್, ಸನ್ಬರ್ಡ್ಸ್, ಮಕರಂದನ ಹೀರುವಂಥ ಪಕ್ಷಿಗಳು. ನೆಕ್ಸ್ಟ್, ಇನ್ಸೆಕ್ಟಿವೋರಸ್ ಅಂತಂದರೆ ಕೀಟಭಕ್ಷಕ ಪಕ್ಷಿಗಳು. ಅದರಲ್ಲಿ ಮೊದಲನೇದಾಗಿ ನವಿಲು, ಇಂಡಿಯನ್ ರೋಲರ್ ನಮ್ಮ ರಾಜ್ಯ ಪಕ್ಷಿ, ಕಾಡ್ಕೋಳಿ. ನೆಕ್ಸ್ಟ್, ಮಲಬಾರ್ ಟ್ರೋಗೊನ್ ಅಂತ ನೋಡಿ, ನಮ್ಮ ರಾಜ್ಯದ ಲಾಂಛನ ಏನಿದೆ ಅರಿಶಿನ ಕುಂಕುಮ, ಇದರಲ್ಲಿ ಆ ಕಡೆ ಇರೋದು ಕೆಂಪಿರೋದು ಗಂಡು, ಬಲಗಡೆ ಇರೋದು ಹೆಣ್ಣು. ನೆಕ್ಸ್ಟ್, ಇಂಡಿಯನ್ ಪಿಟ್ಟ, ನವರಂಗಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಫ್ಲೈ ಕ್ಯಾಚರ್ಸ್, ಬಿ ಈಟರ್ಸ್. ಇದನ್ನೆಲ್ಲ ಸಾಮಾನ್ಯವಾಗಿ ನೋಡಿರ್ತೀರ, ಬಿ ಈಟರ್ಸ್. ಮರಕುಟಿಕ, ಇದು ಯಾವಾಗಲೂ ಹಾರುತ್ತಾನೇ ಇರುತ್ತವೆ ಆಕಾಶದಲ್ಲಿ. ಸ್ವಿಫ್ಟ್ಸ್ ಆ್ಯಂಡ್ ಸ್ವ್ಯಾಲೋಸ್ ಅಂತ 2 ಫ್ಯಾಮಿಲಿ ಬರುತ್ತೆ. ನೆಕ್ಸ್ಟ್, ಕಿಂಗ್ ಫಿಶರ್ಸ್, ಕೊಕ್ಕರೆಗಳು, ಬಾತುಕೋಳಿ. ಮಾಂಸಾಹಾರಿ ಪಕ್ಷಿಗಳು, ಅದರಲ್ಲಿ ಪ್ರಮುಖವಾಗಿ ಗೂಬೆಗಳು ಮತ್ತು ಹದ್ದುಗಳು. ಇಂಡಿಯಾದಲ್ಲಿ ಟೋಟಲ್ಲು 93 ಪ್ರಭೇದದ ರ್ಯಾಪ್ಟರ್ಸ್ ಅಂತಂದರೆ ಹದ್ದಿನ ಜಾತಿಯ ಪಕ್ಷಿಗಳು ಇಡೀ ಇಂಡಿಯಾದಲ್ಲಿ 93 ಪಕ್ಷಿಗಳು ಗುರುತಿಸಿದ್ದಾರೆ. ನೆಕ್ಸ್ಟ್, ರೆಪ್ಟೈಲ್ಸ್, ಅದರಲ್ಲಿ ಕ್ರೊಕೊಡೈಲ್, ಉಡಾ, ಕಾಳಿಂಗ್ ಸರ್ಪ. ಹಾಂ, ಈ 4 ಚಿತ್ರ. ಇದಕ್ಕೆ ಈ 4 ಒಂದೇ ಸ್ಲೈಡಲ್ಲಿ ಯಾಕೆ ಹಾಕಿದೆ ಅಂದರೆ ಈ 4ಕ್ಕೆ ಬಿಗ್ 4 ಅಂತ ಹೇಳ್ತಾರೆ. ಬಿಗ್ 4 ಅಂದರೆ ಏನು? ತುಂಬ ದೊಡ್ಡದಿರೋ ಹಾವು ಅಂತ ಅರ್ಥ ಅಲ್ಲ. ಈ 4 ಹಾವಿಂದನೇ ಇಂಡಿಯಾದಲ್ಲಿ 99% ಮನುಷ್ಯನ ಸಾವು ಸಂಭವಿಸ್ತಾ ಇರೋವಂಥದ್ದು. ಓಕೆ, ಇದು ನಾಗರ ಹಾವು, ಕಟ್ ಹಾವು, ಇದು ಕೊಳಕಮಂಡಲ, ಇದು ಉರಿಮಂಡಲ. ಓಕೆ, ಸೊ ಈ ಹಾವುಗಳು ಅಂದ ತಕ್ಷಣ ನೀವುಗಳಲ್ಲ, ಜನಸಾಮಾನ್ಯರಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಹೆದರ್ತಾರೆ. ಹಾವುಗಳನ್ನು ಹಿಡಿಯೋಕ್ಕೆ ಅಂತಲೇ ತುಂಬ ಜನ ಇದ್ದಾರೆ ಇವತ್ತು. ಅದು ಒಂದು ವೃತ್ತಿ ಆಗ್ಬಿಟ್ಟಿದೆ, ಹಾವುಗಳನ್ನು ಹಿಡಿದು ಬೇರೆ ಕಡೆ ಬಿಡೋ ಅಂಥದ್ದು. ಹಾವುಗಳು ಅಂದ ತಕ್ಷಣ ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಹುಟ್ಟೋ ಭಯ ನಿಜನಾ? ಬೇಕಾ ಭಯ? ಅವಶ್ಯಕತೆ ಇದೆಯಾ ಭಯ? ಹಾವಿಗೆ ವಿಷ ಇರೋದು ಯಾಕೆ ಹೇಳಿ ನೋಡೋಣ. ಎಲ್ಲ ಹಾವುಗಳಲ್ಲೂ ವಿಷ ಇರೋದಿಲ್ಲ. 10% ಹಾವುಗಳು ಮಾತ್ರ ವಿಷಕಾರಿ. ಹಾವುಗಳಲ್ಲಿ ವಿಷ ಯಾಕಿದೆ ಅಂತಂದರೆ ತನ್ನ ಆಹಾರ ಸಂಪಾದನೆ, ಕಪ್ಪೆ ಇರ್ಬೋದು, ಇಲಿ ಇರ್ಬೋದು, ಯಾವುದೇ ಆಹಾರನ ಸಂಪಾದನೆ ಮಾಡೋಕ್ಕೆ 15% ಮಾತ್ರ ತನ್ನ ಆತ್ಮರಕ್ಷಣೆ. ಏನಾರು ಅದಕ್ಕೆ ತೊಂದರೆ ಬಂದಾಗ, ಆಪತ್ತು ಬಂದಾಗ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹಾವಲ್ಲಿ ವಿಷ ಇರುತ್ತೆ. ಓಕೆ, ಹಾವಲ್ಲಿ ವಿಷ ಇರೋದು ಬರೀ ಮನುಷ್ಯನ ಕಚ್ಚಿ ಸಾಯಿಸೋಕ್ಕಲ್ಲ, ಅದು ತನ್ನ ಆಹಾರನ ಹುಡುಕಿ ತಿನ್ನಲಿಕ್ಕೆ.
ಓಕೆ, ಈ ವಿಷ ಇರೋ ಹಾವುಗಳದ್ದು ಒಂದು ಸಮಸ್ಯೆ ಏನು ಅಂದರೆ ಅವುಗಳಲ್ಲಿ 2 ದೊಡ್ಡ ಹಲ್ಲಿರುತ್ತೆ ಬಿಟ್ಟರೆ ಬೇರೆ ಉಳ್ಕಿದ ಸಣ್ಣ ಹಲ್ಲುಗಳು ಇರೋದಿಲ್ಲ. ಅದು ಒಂದು ಪ್ರಾಣಿನ ಕಚ್ಚಿ ಬಿಟ್ಬಿಡುತ್ತೆ, ಅದು ಸತ್ತೋದ್ಮೇಲೆ ಅದರ ವಾಸನೆ ಹುಡುಕೊಂಡು ಹೋಗಿ ಹಿಡಿದು ನುಂಗುತ್ತೆ. ವಿಷ ಇಲ್ಲದೆ ಇರೋ ಹಾವುಗಳಲ್ಲಿ ಹಲ್ಲುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಹಿಡಿದ್ರೆ ಬಿಡೋದಿಲ್ಲ. ಹೆಬ್ಬಾವಿರ್ಬೋದು, ಕೆರೆ ಹಾವಿರ್ಬೋದು, ಇದು ಒಂದು ಸತಿ ಇಲಿನ ಹಿಡಿದ್ರೆ ಬಿಡೋದಿಲ್ಲ, ಸುತ್ತ ಹಾಕ್ಕೊಂಡು ನುಂಗ್ಬಿಡುತ್ತೆ. ಓಕೆ, ಎರಡನೇದು ಮೋಸ್ಟ್ ಇಂಪಾರ್ಟೆಂಟು, ಈ 2 ಕೆಳಗಡೆ ಏನಿದೆ 2 ಹಾವು, ಇವೆರಡು ನ್ಯೂರೋಟಾಕ್ಸಿಕ್ ವೆನಮ್, ಅಂದರೆ ಮನುಷ್ಯನ ನರಮಂಡಲನ ನಿಷ್ಕ್ರಿಯಗೊಳಿಸಿ ಸಾವು ಬರುತ್ತೆ. ಮೇಲ್ಗಡೆ ಏನಿದೆ ಅದು 2 ಹೀಮೋಟಾಕ್ಸಿಕ್, ಅಂತಂದರೆ ಮನುಷ್ಯನ ರಕ್ತಮಂಡಲನ ಹದಗೆಡಿಸಿ ಮನುಷ್ಯನಿಗೆ ಸಾವು ಬರುತ್ತೆ. ಇವೆರಡೂ ಯಾಕೆ ಹೇಳ್ತಾ ಇದೆ ಅಂತಂದರೆ, ಈ 2ಕ್ಕೂ ಇಂಡಿಯಾದಲ್ಲಿ ಕೆಲವು ಪ್ರತಿಷ್ಠಿತ ನಗರಗಳಲ್ಲಿ ಬೇರೆ ಬೇರೆ ಔಷಧಿ ಇದೆ. ನೀವು ನ್ಯೂರೋಟಾಕ್ಸಿಕ್ ವಿಷಕ್ಕೆ ಹೀಮೋಟಾಕ್ಸಿಕ್ಕಿಂದು ಆ್ಯಂಟಿವೆನಮ್ ತೊಗೊಂಡ್ರೆ ಜಾಸ್ತಿ ಕೆಲಸ ಆಗೋದಿಲ್ಲ. ಇದು ತಿಳುವಳಿಕೆಗೋಸ್ಕರ ಹೇಳ್ತಾ ಇದ್ದೀನಿ, ಹಾಗಂತ ಈ 4 ಹಾವುಗಳು ಕಂಡ ತಕ್ಷಣ ಹೊಡೆದು ಸಾಯಿಸಿ ಅಂತಲ್ಲ. ಓಕೆ, ಹಾವುಗಳು ಈ ಪ್ರಕೃತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ಕೊಂಡಿಯಲ್ಲಿ, ಜೀವ ಕೊಂಡಿಯಲ್ಲಿ ಒಂದು ಇಂಪಾರ್ಟೆಂಟ್ ಲಿಂಕ್. ಹಾವುಗಳಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತವೆ. ಓಕೆ, ನೆಕ್ಸ್ಟ್ ಕೋರಲ್ ಸ್ನೇಕ್ಸ್, ಅಪರೆ ಹಾವು, ಹಾರುಂಬೆ ಹಾವು, ಔತಿಕ್ಯಾತ, ಕಪ್ಪೆಗಳು. ಈ ಏನು ಕಪ್ಪೆಗಳು ತೋರಿಸ್ತಾ ಇದ್ದೀವಿ, ಇವೆಲ್ಲ ತುಂಬ ಕಳೆದ 10-15 ವರ್ಷಗಳಲ್ಲಿ ವಿಜ್ಞಾನಕ್ಕೆ ಹೊಸ ಪ್ರಭೇದ ಅಂತ ಪರಿಚಯ ಆಗಿರುವಂಥ ಕಪ್ಪೆಗಳು. ಇದು 2015ರಲ್ಲಿ ಶರಾವತಿ ಕಣಿವೆಯಲ್ಲಿ ನಾನು ಒಂದು ಫೀಲ್ಡ್ ವಿಸಿಟಿಗೆ ಹೋದಾಗ ತೆಗೆದಿದ್ದೊಂದು ಫೋಟೋ. ಅದೇ ವರ್ಷ ಇದು ಹೊಸ ಏಡಿ, ಹೊಸ ಪ್ರಭೇದ ಅಂತ ವಿಜ್ಞಾನಕ್ಕೆ ಪರಿಚಯ ಆಯಿತು. ನೇರಳೆ ಮರ ಏಡಿ ಅಂತ. ಹೆಚ್ಚು ಭಾಗ ಮರದಲ್ಲೇ ಇರುತ್ತೆ, ಇದು ಕೆಳಗೆ ಇಳಿಯೋದಿಲ್ಲ, ಹೆಚ್ಚು ಭಾಗ ಮರದಲ್ಲೇ ಇರುತ್ತೆ. ನೆಕ್ಸ್ಟ್ ಕೀಟಗಳ ಬಗ್ಗೆ ಹೇಳೋಕ್ಕೆ ನಮಗೆ ಜಾಸ್ತಿ ಗೊತ್ತಿಲ್ಲ, ನಾವೇ ಇನ್ನೂ ತಿಳ್ಕೊಂಡಿಲ್ಲ. ನೆಕ್ಸ್ಟ್ ಈ ಚಿತ್ರ ನೋಡಿ, ಇದು ಇಂಪಾರ್ಟೆಂಟು. ಇದು ನಮ್ಮ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆಯ ಒಂದು ಸಮಗ್ರ ಪಕ್ಷಿ ನೋಟ. ಟೋಟಲ್ಲಾಗಿ ಏಂಜಿಯೋಸ್ಪಾಮ್ಸ್ ಅಂದರೆ ಹೂ ಬಿಡುವಂತಹ ಗಿಡಗಳು, ಮ್ಯಾಮಲ್ಸು, ಸ್ನೇಕ್ಸು, ಆಂಫಿಬಿಯನ್ಸು, ಇನ್ಸೆಕ್ಟ್ಸು, ಬಟರ್ಫ್ಲೈ ಆ್ಯಂಡ್ ಫಿಶ್, ಎಷ್ಟು ಜಾತಿ ಇದೆ ಅಂತ. ಇದರಲ್ಲಿ ಈ 3rd ಕಾಲಮ್ ಏನಿದೆ ಇದು ಭಾಳ ಇಂಪಾರ್ಟೆಂಟು. ಎಂಡೆಮಿಸಮ್ ಅಂತಂದರೆ 288ರಲ್ಲಿ 118 ನಮ್ಮ ಪಶ್ಚಿಮ ಘಟ್ಟ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಓಕೆ, ನೆಕ್ಸ್ಟ್ ಈಗ 2ನೇ ಪಾರ್ಟು ಜೀವ ವೈವಿಧ್ಯತೆ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಏನಪ್ಪ, ಜೀವ ವೈವಿಧ್ಯತೆ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದ್ದೀವಿ, ಜೀವ ವೈವಿಧ್ಯತೆಗೆ ಅಂತ ಆತಂಕ ಏನಿದೆ, ಯಾಕೆ ಪಶ್ಚಿಮ ಘಟ್ಟನ ಹಾಟೆಸ್ಟ್ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಈ ಚಿತ್ರ ನೋಡಿ. ಈ ಚಿತ್ರದಲ್ಲಿ ನಿಮಗೆ ಬರೀ ಒಂದು ಪೈ ಚಾರ್ಟ್ ಕಾಣ್ತಾ ಇದೆ, ಸ್ವಲ್ಪ ಗಮನ ಇಟ್ಟು ಕೇಳಿ. ಒಂದು ಪೈ ಚಾರ್ಟ್ ಕಾಣ್ತಾ ಇದೆ, ಅದರಲ್ಲಿರೋ ನಿಮಗೆ ನಂಬರ್ಸ್ ಯಾವುದು ಕಾಣೋದಿಲ್ಲ. ಆದರೆ ಇಂಡಿಯಾ ಇಲ್ಲಿದೆ. ಓಕೆ, ಇಡೀ ಪ್ರಪಂಚದ ಒಟ್ಟು ಭೂಭಾಗನ ಯಾವ ದೇಶಗಳು ಎಷ್ಟೆಷ್ಟು ಆಕ್ರಮಿಸ್ಕೊಂಡಿವೆ ಅಂತ ಒಂದು ಪೈ ಚಾರ್ಟ್ ಹಾಕಿದರೆ ಈ ಪೈ ಚಾರ್ಟ್ ಬರುತ್ತೆ. ಇಂಡಿಯಾ 2.4%, ಇಡೀ ಭೂಮಿಯ 2.4% ಲ್ಯಾಂಡ್ ಮಾತ್ರ ಇಂಡಿಯಾ ಕವರ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈ ಚಿತ್ರ ನೋಡಿ. ಇದು ಪಾಪ್ಯುಲೇಷನ್ನು, ಮನುಷ್ಯನ ಜನಸಂಖ್ಯೆ. ಇದರಲ್ಲಿ ಈಗ ಚೈನಾನ ಹಿಂದಿಕ್ಕಿ ಇಂಡಿಯಾ ನಂಬರ್ 1ಗೆ ಬಂದಾಗಿದೆ. ಇಡೀ ಪ್ರಪಂಚದ 20% ಜನಸಂಖ್ಯೆ ಇಂಡಿಯಾದಲ್ಲಿದೆ. ಅಂತಂದರೆ ಇಡೀ ಪ್ರಪಂಚದ 2.5% ಲ್ಯಾಂಡ್ ಏರಿಯಾದಲ್ಲಿ ಇಡೀ ಪ್ರಪಂಚದ 20% ಜನಗಳು ಬದುಕ್ತಾ ಇದ್ದಾರೆ. ಈಗ ಈ ಹಾಲಲ್ಲಿ ಒಂದು 120ರಿಂದ 150 ಜನ ಇದ್ದೀರಾ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಸಣ್ಣ ಕೋಣೆನಲ್ಲಿ ಕೂಡ ಹಾಕಿದ್ರೆ ಹೇಗಾಗತ್ತೆ? ಇಂಡಿಯಾದ ಪರಿಸ್ಥಿತಿ ಇವತ್ತು ಹಾಗಿದೆ. ಇದರಿಂದನೇ ಏನೇನು ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು, ಅರಣ್ಯಗಳಿರ್ಬೋದು, ನದಿಗಳಿರ್ಬೋದು, ಇದ್ರ ಮೇಲೆಲ್ಲ ಸಾಕಷ್ಟು ಒತ್ತಡಗಳು ಬರ್ತಾ ಇದೆ. ಅದು ಯಾವ ಒತ್ತಡ, ಹೇಗೆ ಅಂತ ನೋಡೋಣ. ನೆಕ್ಸ್ಟ್ ಓಕೆ, ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್. ಮೊದಲನೇದು ಮೈನಿಂಗ್. ಈಗ ಹೊಸದಾಗಿ ಎಲ್ಲ ಕಡೆ ಮತ್ತೆ ಮೈನಿಂಗಿಗೆ ಸರ್ವೆ ಮಾಡೋದಕ್ಕೆ ಬಂಗಾರದಿಂದ ಹಿಡಿದು ರೇರ್ ಅರ್ತ್ ಮೆಟಲ್ಸಿಂದ ಹಿಡಿದು ಎಲ್ಲ ಕಡೆ ಮೈನಿಂಗಿಗೆ ಒಪ್ಪಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಓಕೆ, ಎರಡನೇದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್, ಒತ್ತುವರಿ, ಅರಣ್ಯ ಛಿದ್ರೀಕರಣ. ನೆಕ್ಸ್ಟ್ ಹೈವೇಸ್,
ಹೈವೇಸಿಂದ ಆಗುವಂಥ ಸಮಸ್ಯೆಗಳು. ನೆಕ್ಸ್ಟ್ ಟ್ರೈನ್ ರೂಟ್ಸ್. ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಹುಬ್ಬಳ್ಳಿಯಿಂದ ಅಂಕೋಲಾಗೆ ಹೊಸದಾಗಿ ಡಬಲ್ ರೈಲ್ವೆ ಲೈನು ಮತ್ತೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಅದು ನಮ್ಮ ಶರಾವತಿಯಿಂದ ಹಿಡಿದು ಕಾಳಿವರೆಗೂ ಏನೇ ಹುಲಿ ಪಥ ಇದೆ, ಟೈಗರ್ ಕಾರಿಡಾರು, ಅದನ್ನು ಛಿದ್ರ ಮಾಡಿಕೊಂಡು ಹೋಗುತ್ತೆ. ನೆಕ್ಸ್ಟ್ ರೈಲ್ವೆ ಲೈನ್ಸ್. ನೆಕ್ಸ್ಟ್ ಇದೇನಿದು? ಕಾಡ್ಗಿಚ್ಚು. ವೆರಿ ಗುಡ್. ಇವತ್ತಿನ ಕಾಲದಲ್ಲಿ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಕಾಡಿಗೆ ಬೆಂಕಿ ಬೀಳುವಂಥ ಪ್ರಮೇಯಗಳು ಇಲ್ಲವೇ ಇಲ್ಲ. 1,00,000ಕ್ಕೆ ಒಂದೂ ಆ ಥರ ಇಲ್ಲ. ಇದನ್ನು ನಾವು ಇವತ್ತು ಹೆಸರು ಚೇಂಜ್ ಮಾಡಬೇಕಾಗಿದೆ. ಇದೆಲ್ಲ ಮಾನವನ ಕಿಚ್ಚು. ಒಂದಲ್ಲ ಒಂದು ಕಾರಣಕ್ಕಾಗಿ ಮನುಷ್ಯನಿಂದನೇ ಉದ್ಭವ ಆಗಿರುವಂತಹ ಇದು ಒಂದು ಕಿಚ್ಚು. ಇದು ಕಾಡ್ಗಿಚ್ಚಲ್ಲ. ಓಕೆ, ಇದು ಕಾಡ್ಗಿಚ್ಚಿನ ಇದ್ರ ಸಮಸ್ಯೆ ಏನಾಗುತ್ತೆ? ಅರಣ್ಯಕ್ಕೆ ಬೆಂಕಿ ಕೊಟ್ಟರೆ ಅಂತಂದರೆ, ನಾನು ಮೇಲ್ಗಡೆ ಏನು ತೋರಿಸ್ದೆ ಅಲ್ಲ ಜೀವ ವೈವಿಧ್ಯತೆ ಅಂತ, ಸಂಪೂರ್ಣ ಜೀವ ವೈವಿಧ್ಯತೆ ನಾಶ ಆಗೋಗುತ್ತೆ. ಒಂದು ಇರುವೆನೂ ಉಳಿಯೋಕ್ಕೆ ಸಾಧ್ಯ ಇಲ್ಲ, ಒಂದು ಗಿಡನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ವಾಪಸ್ಸು ಆ ಕಾಡು ಪುನಶ್ಚೇತನಗೊಳ್ಳಬೇಕು ಅಂತಂದರೆ ಸುಮಾರು 20-30 ವರ್ಷಗಳೇ ಬೇಕು. ಆ 20-30 ವರ್ಷ ಅದಕ್ಕೆ ನಾವು ಅಷ್ಟು ಸಂರಕ್ಷಣೆ ಕೊಟ್ಟರೆ ಮಾತ್ರ ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದು ಶಾಶ್ವತವಾಗಿ ಹೋಯ್ತು ಅಂತ ಅರ್ಥ. ನೆಕ್ಸ್ಟ್ ಕಾಡು ಪ್ರಾಣಿಗಳ ಕಳ್ಳಬೇಟೆ, ಮಾಂಸಕ್ಕಾಗಿರ್ಬೋದು, ಅವುಗಳ ಚರ್ಮ, ಉಗುರು, ಇದಕ್ಕೆಲ್ಲ ಇರ್ಬೋದು. ನೆಕ್ಸ್ಟ್ ಮನುಷ್ಯನ ಜೊತೆ ಸಂಘರ್ಷ. ಇವತ್ತು ಎಲ್ಲ ಕಡೆ ಮನುಷ್ಯನ ವಿಸ್ತೀರ್ಣ ಆಗ್ತಾ ಇದೆ, ಆವಾಸ ಸ್ಥಾನದ್ದು. ಇದರಿಂದ ಮನುಷ್ಯನಿಗೆ ಮತ್ತು ಕಾಡು ಪ್ರಾಣಿಗಳಿಗೆ ನೇರವಾದ ಸಂಘರ್ಷ ಆಗ್ತಾ ಇದೆ. ನೆಕ್ಸ್ಟ್ ಈ ಚಿತ್ರ ಏನು ಹೇಳುತ್ತೆ? ನಲ್ಲಿಕಾಯಿ ಉಪ್ಪಾಗೆ ಕಳಲೆ. ಏನು ಹೇಳುತ್ತೆ ಈ ಚಿತ್ರ? ಅರಣ್ಯದಿಂದ ನಾವೇನು ಕಿರು ಉತ್ಪನ್ನಗಳನ್ನು ತಗೊತೀವಲ್ಲ, ಅದು ವಿಪರೀತ ಆದಾಗ ಅದು ಕೂಡ ಒಂದು ದೊಡ್ಡ ಸಮಸ್ಯೆ. ನೆಕ್ಸ್ಟ್ ಅನ್ರೆಗ್ಯುಲೇಟೆಡ್ ಟೂರಿಸಮ್ಗೆ ಇವತ್ತು ಮಳೆಗಾಲ ಬಂತು ಅಂದರೆ ಸಾಕು, ಎಲ್ಲಿ ಬೇಕಲ್ಲಿ ಟೂರಿಸ್ಟು, ಎಲ್ಲಿ ಬೇಕಲ್ಲಿ ಪ್ರವಾಸಿ ವಾಹನಗಳು, ಎಲ್ಲಿ ಒಂದು ಸಣ್ಣ ಹಳ್ಳ ಸಿಗಂಗಿಲ್ಲ, ಒಂದು ಚರಂಡಿ ಸಿಗಂಗಿಲ್ಲ, ಎಲ್ಲ ಕಡೆ ಜನ. ಹೌದಲ್ವಾ? ಅನ್ರೆಗ್ಯುಲೇಟೆಡ್ ಟೂರಿಸಮ್. ಈ ಎಲ್ಲ ಸಮಸ್ಯೆಗಳಿಂದ ಈ ಚಿತ್ರದಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ 2 ಚಿತ್ರ ಇದೆ. ಕೇವಲ 100 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಇದ್ದಿದ್ದ ಸಂಪನ್ಮೂಲಗಳು ಇವತ್ತು ಈ ಪರಿಸ್ಥಿತಿಗೆ ತಲುಪಿದೆ. ಕೇವಲ 100 ವರ್ಷದಲ್ಲಿ ಹೀಗಿದ್ದಿದ್ದ ನಮ್ಮ ದೇಶ ಇವತ್ತು ಹೀಗಾಗಿದೆ. 100 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಕೇವಲ 20 ಕೋಟಿ ಜನಸಂಖ್ಯೆ ಇತ್ತು, ಇವತ್ತು 150 ಕೋಟಿ ಆಗಿದೆ. 100 ವರ್ಷಗಳ ಹಿಂದೆ ಇಷ್ಟು ಸಂಪದ್ಭರಿತವಾಗಿದ್ದ ನಮ್ಮ ದೇಶ ಇವತ್ತು ಹೀಗೆ ಉಳ್ಕೊಂಡಿದೆ. ಓಕೆ, ನೆಕ್ಸ್ಟ್ ಇದರ ಇನ್ನೊಂದು ಮುಖ ನೋಡಬೇಕು ಅಂತಂದರೆ, ಇದು ಒಂದು ಪ್ರತಿಷ್ಠಿತ ಸಂಸ್ಥೆ ರಿಲೀಸ್ ಮಾಡಿರೋ ಒಂದು ಅಂಕಿಅಂಶ. 1970ರಿಂದ 2010ರವರೆಗೆ ಭೂಮಿಯಿಂದ ಕಣ್ಮರೆ ಆಗಿರುವಂತಹ ಬಯೋಡೈವರ್ಸಿಟಿಯ ಒಂದು ಚಿತ್ರ ಇದು. ಸಸ್ತನಿಗಳು 39% ಕಣ್ಮರೆಯಾಗಿದ್ದಾವೆ. ಸಿಹಿ ನೀರಿನ ಮೀನುಗಳು ಅಥವಾ ವಾಸಿಗಳು 76%, ಸಮುದ್ರ ಜೀವಿಗಳು 39%. ಇದು ಕೇವಲ 40 ವರ್ಷದಲ್ಲಾಗಿರೋದು. ನೆಕ್ಸ್ಟ್ ಅದನ್ನು ನಮ್ಮ ಸರ್ಕಾರಗಳು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಇಷ್ಟೆಲ್ಲ ಜೀವ ವೈವಿಧ್ಯತೆ ನಾಶ ಆಗ್ತಾ ಇದೆ ಅಂತ ರಿಪೋರ್ಟ್ ಕೊಟ್ಟರು ಯಾರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಕೂಡ ಸೀರಿಯಸ್ ಇಲ್ಲ ನಮ್ಮ ದೇಶ. ನಮ್ಮ ಸರ್ಕಾರಗಳು ಇವತ್ತಿಗೂ ಕೂಡ ಜೀವ ವೈವಿಧ್ಯತೆ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. 2010ರಿಂದ 2020ಕ್ಕೆ ಏನು ಬದಲಾಯಿತು ಅಂತ ನೋಡಿದಾಗ ಇನ್ನೂ ಘೋರ ಸ್ಥಿತಿ ಕಾಣ್ತು. 73 ಇದ್ದಿದ್ದು 85ಕ್ಕೆ ಹೋಗಿದೆ, 39 ಇದ್ದಿದ್ದು 69ಕ್ಕೆ ಹೋಗಿದೆ, 39 ಇದ್ದಿದ್ದು 56ಕ್ಕೆ ಹೋಗಿದೆ. ಇದು ಕೇವಲ 10 ವರ್ಷದಲ್ಲಾಗಿರುವಂಥ ಒಂದಿದು. ಇನ್ನು ನಾವು ಕಣ್ಮುಚ್ಕೊಂಡು ಕೂತ್ರೆ ಕೆಲವೊಂದು ಪ್ರಭೇದಗಳನ್ನು, ಜೀವ ವೈವಿಧ್ಯತೆಯನ್ನು ನಾವು ಶಾಶ್ವತವಾಗಿ ಭೂಮಿಯಿಂದ ಕಣ್ಮರೆಯಾಗೋದನ್ನು ನಾವು ನೋಡ್ಬೋದು ಮೂಕ ವಿಸ್ಮಿತರಾಗಿ. ನೆಕ್ಸ್ಟ್ ಇದು ಅದರ ಫ್ಲಿಪ್ ಸೈಡ್. ಒಂದು ಕಡೆ ಜೀವ ವೈವಿಧ್ಯತೆ ನಾಶ ಆಗ್ತಿದೆ, ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂತ ನೋಡಿದ್ರೆ 70ರಿಂದ 2018ರವರೆಗೆ ಟೋಟಲ್ ಆಗಿ ಹವಾಮಾನ ವೈಪರೀತ್ಯಗಳ ಇದು ಮ್ಯಾಪ್ ಮಾಡಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಈ 2 ಜಾಸ್ತಿ ಆಗಿದೆ. ಏನಪ್ಪ ಅಂತಂದರೆ ಫ್ಲಡ್ಡು ಮತ್ತು ಎಕ್ಸ್ಟ್ರೀಮ್ ವೆದರು. ಭೂಮಿಯಿಂದ
ಜೀವ ವೈವಿಧ್ಯತೆ ಕಣ್ಮರೆ ಆಗ್ತಾ ಇರೋವಂಗೇನೆ ಭೂಮಿಯಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಪ್ರವಾಹ ಪರಿಸ್ಥಿತಿ ತುಂಬ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್. ಹಾಂ, ಈಗ ಲಾಸ್ಟ್ ಪಾರ್ಟು, ಜೀವ ವೈವಿಧ್ಯತೆ ಸಂರಕ್ಷಣೆ ಏನಕ್ಕೆ ಬೇಕು, ಜೀವ ವೈವಿಧ್ಯತೆಯಿಂದ ನಮಗೇನು ಲಾಭ ಅನ್ನೋದನ್ನು ನೋಡೋಣ. ಓಕೆ, ಸೊ ಮೊದಲನೇದಾಗಿ ಪ್ರಾವಿಷನಿಂಗ್ ಸರ್ವೀಸಸ್, ನಮಗೆ ಬೇಕಾಗಿರುವಂತಹ ಆಹಾರ ಇರ್ಬೋದು, ನೀರಿರ್ಬೋದು, ಇದೆಲ್ಲ ನಮಗೆ ನ್ಯಾಚುರಲ್ ಆಗೇ ಸಿಗ್ತಾ ಇರೋದು, ಹೌದಲ್ವಾ? ಇವಾಗ ನೀರಿಲ್ದಂಗೆ ಯಾವುದು ಬೆಳೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಪಿಕ್ಚರ್ ನೋಡಿ. ಓಕೆ, ಸೊ ಇದು ಒಂದು ಸ್ಯಾಟಲೈಟ್ ಇಮೇಜರಿ, ನಮ್ಮ ಪಶ್ಚಿಮ ಘಟ್ಟ. ಈ ರೆಡ್ ಲೈನ್ಸ್ ಏನಿದೆಯಲ್ಲ, ಇದೆಲ್ಲ ಏನಿರ್ಬೋದು? ಇವತ್ತು 2-3 ರಾಜ್ಯಗಳ ಮಧ್ಯೆ ಯುದ್ಧ ಅಥವಾ ಜಗಳ ಆಗ್ತಾ ಇರೋ ಕಾರಣ ಏನು? ನೀರು, ಹೌದಲ್ವಾ? ಆ ರೆಡ್ ಲೈನ್ಸ್ ಎಲ್ಲ ಒಂದೊಂದು ನದಿಗಳು. ಓಕೆ, ಆಲ್ಮೋಸ್ಟ್ 90% ಆಫ್ ದ ರಿವರ್ಸ್ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟದಿಂದನೇ ಹುಟ್ಟುತ್ತಾ ಇರೋವಂಥದ್ದು, ಅಥವಾ ಪಶ್ಚಿಮ ಘಟ್ಟದಿಂದನೇ ಅವಕ್ಕೆ ಹರಿವು ಬರ್ತಾ ಇರೋವಂಥದ್ದು. ಓಕೆ, ಸೊ ಇವತ್ತು ಪಶ್ಚಿಮ ಘಟ್ಟ ದಕ್ಷಿಣ ಭಾರತದ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಆ ಬೆನ್ನೆಲುಬು ಒಂದು ಕಡೆ ತುಂಡಾದರೂ ಏನಾಗುತ್ತೆ? ಮನುಷ್ಯ ನಡೆಯೋಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ರಿಪೇರಿ ಕೂಡ ಇಲ್ಲ. ಇವತ್ತು ವಿಜ್ಞಾನ ಇಷ್ಟೆಲ್ಲ ಮುಂದುವರೆದಿದೆ. ನಮ್ಮ ಬೆನ್ನು ಹುರಿ ಏನಾದ್ರು ಒಂದು ಕಡೆ ಪೆಟ್ಟಾಗಿ ಆಯಿತು ಅಂದರೆ ಅದು ಶಾಶ್ವತ ಅಂಗವೈಕಲ್ಯ. ಅದೇ ಥರ ಪಶ್ಚಿಮ ಘಟ್ಟ ಒಂದು ಕಡೆ ಶಾಶ್ವತವಾಗಿ ಅದಕ್ಕೇನಾದ್ರು ಪೆಟ್ಟು ಬಿದ್ದು ಕಟ್ಟಾಯಿತು, ಅದಕ್ಕೆ ಮತ್ತೆ ರಿಪೇರಿ ಇಲ್ಲ. ನೆಕ್ಸ್ಟ್, ಮಣ್ಣಿನ ಸವಕಳಿ. ನೆಕ್ಸ್ಟ್, ಇದಕ್ಕೆ ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಈಗ ಕಾಡಲ್ಲಿ ಇಷ್ಟಕ್ಕೊಂದು ನ್ಯೂಟ್ರಿಯೆಂಟ್ಸ್ ಹೇಗೆ ಬರೋಕ್ಕೆ ಸಾಧ್ಯ? ಮಣ್ಣಲ್ಲಿ ಅಲ್ಲಿ ಬಿದ್ದಿರೋವಂಥ ಎಲೆಗಳು ಮತ್ತು ಮರ ಗಿಡಗಳು ಅದನ್ನೆಲ್ಲ ಅದು ತಾನಾಗೆ ಮಣ್ಣಾಗುತ್ತೆ ಅಲ್ವಾ? ಆ ಮಣ್ಣಾಗೋದನ್ನು ಆ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡುತ್ತವೆ, ಅವು ಕೂಡ ಇಂಪಾರ್ಟೆಂಟ್. ಇದಕ್ಕೆ ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಇದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ಬೋದು? ಆ ಗೆದ್ಲು ಹುಳಗಳನ್ನು, ಆ ಸೂಕ್ಷ್ಮಾಣುಗಳನ್ನು ತಂದು ನಮ್ಮ ತೋಟದಲ್ಲಿ ಹಾಕ್ಬೋದು ಹೊರತು ಬೇರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ವಿಜ್ಞಾನದಲ್ಲಿ. ನೆಕ್ಸ್ಟ್, ಹಾಂ, ಈಗ ಆ ಗೆದ್ಲು ಹುಳ ಜಾಸ್ತಿ ಆಯಿತು ಅಂತಂದರೆ ಅದಕ್ಕೇನು ನ್ಯಾಚುರಲ್ ಆಗಿ ಇದಕ್ಕೆ ಒಂದು ಈ ಪ್ರಕ್ರಿಯೆಗೆ ಪೆಸ್ಟ್ ಕಂಟ್ರೋಲ್ ಅಂತ ಹೇಳ್ತಾರೆ. ಯಾವುದೇ ಒಂದು ಜೀವಿ ಸಂಖ್ಯೆ ವಿಪರೀತ ಜಾಸ್ತಿ ಆಗದಿರೋಂಗೆ ಇನ್ನೊಂದು ಜೀವಿ ಇರುತ್ತೆ. ಗೆದ್ಲು ಹುಳುಗಳಿಗೆ ಚಿಪ್ಪಂದಿ ಇರ್ಬೋದು, ಕರಡಿ ಇರ್ಬೋದು, ಕಾಡ್ಕೋ ಪಕ್ಷಿಗಳಿರ್ಬೋದು. ಅದೇ ಥರ ಇಲಿಗಳಿಗೆ ಕೆರೆ ಹಾವು ಇರ್ಬೋದು, ಗೂಬೆಗಳು ಇರ್ಬೋದು. ನೆಕ್ಸ್ಟ್, ಮರಕುಟಿಕಗಳು, ಹುಳಗಳ ಸಂಖ್ಯೆ ಜಾಸ್ತಿ ಆದರೆ ಮರಗಳನ್ನೆಲ್ಲ ಹಾಳು ಮಾಡುತ್ತವೆ ಅಲ್ವಾ? ಸೊ ನ್ಯಾಚುರಲ್ ಆಗಿ ಮರಕುಟಿಕಗಳು ಅದನ್ನು ನಿಯಂತ್ರಣದಲ್ಲಿಡುತ್ತೆ. ನೆಕ್ಸ್ಟ್, ಸ್ಕ್ಯಾವೆಂಜರ್ಸ್ ಅಂದರೆ ಏನು? ಉಳಿದಿರುವಂತಹ ಕೊಳೆತು ಹಾಳಾಗ್ತಿರುವಂತಹ ಪದಾರ್ಥಗಳನ್ನು ತಿನ್ನುವಂಥವಕ್ಕೆ ಸ್ಕ್ಯಾವೆಂಜರ್ಸ್ ಅಂತ ಹೇಳ್ತೀವಿ. ಹಾಗಂತ ಕಟ್ಟೆಕಿರುವ ಮತ್ತು ನರಿಗೆ ಶಿಕಾರಿ ಮಾಡೋಕ್ಕೆ ಬರಲ್ವಾ? ಬರುತ್ತೆ. ಆದರೆ ಹೆಚ್ಚು ಭಾಗ ಅವು ಸತ್ತು ಬಿದ್ದು ಕೊಳ್ತಿರುವಂಥದ್ದನ್ನೇ ತಿಂದು ಕಾಲ ಕಳೀತವೆ. ಅವು ಕೂಡ ಬಹಳ ಮುಖ್ಯ. ಅವುಗಳಿಲ್ಲ ಅಂತಂದರೆ ತುಂಬ ರೋಗಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಹಾಂ, ಮೋಸ್ಟ್ ಇಂಪಾರ್ಟೆಂಟು ಏನಿದು? ದುಂಬಿಗಳು ಏನಕ್ಕೆ ಬೇಕು? ದುಂಬಿಗಳು ಏನು ಕೆಲಸ ಮಾಡುತ್ತವೆ? ಪರಾಗಸ್ಪರ್ಶ ಕೇಳಿಲ್ವಾ? ಪರಾಗಸ್ಪರ್ಶ, ಪಾಲಿನೇಷನ್. ನೆಕ್ಸ್ಟ್, ನಿಮಗೆ ಒಂದು ಒಳ್ಳೆ ಉದಾಹರಣೆ ಹೇಳ್ತೀನಿ. ಈ ವೆನಿಲಾ ಗಿಡ ಗೊತ್ತಲ್ವಾ? ಒಂದು ಕಮರ್ಷಿಯಲ್ ಬೆಳೆ. ಮನೆ ಮೇಲ್ಗಡೆ ಎಲ್ಲ ಕಡೆ ಎಲ್ಲರೂ ತಂದು ವೆನಿಲಾ ಹಾಕ್ಕೊಂಡ್ರು. ಕಾಯಿ ಬಿಡ್ತಿರ್ಲಿಲ್ಲ. ಯಾಕೆ ಅಂತಂದರೆ ಅದು ಹೂ ಅರಳದೆ ಬೆಳಗ್ಗೆ 4 ಗಂಟೆಗೆ. ಯಾವ ದುಂಬಿಗಳು ಅಷ್ಟೊತ್ತಿಗೆ ಹೋಗ್ತಿರ್ಲಿಲ್ಲ. ಕೊನೆಗೆ ಏನು ಮಾಡ್ದ ಮನುಷ್ಯ? ಒಂದು ಹೂವಿಂದ ಇನ್ನೊಂದು ಹೂವಿಗೆ ಕೈಗೆ ಟಚ್ ಮಾಡಿ ಬೆಳೆ ಬೆಳೆಯೋಕ್ಕೆ ಶುರು ಮಾಡ್ದ. ಸೊ ದುಂಬಿಗಳು ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ, ಯಾವುದೇ ಗಿಡ ಹೂ ಬಿಟ್ಟಿರೋದು ಕಾಯಿ ಆಗಬೇಕು ಅಂತಂದರೆ, ಇನ್ಕ್ಲೂಡಿಂಗ್ ಭತ್ತ ಇರ್ಬೋದು, ಅಡಿಕೆ ಇರ್ಬೋದು, ಯಾವುದೇ ಇರ್ಬೋದು, ಪರಾಗಸ್ಪರ್ಶ ಆಗಲೇಬೇಕು. ಆ ಪರಾಗಸ್ಪರ್ಶ ಇವತ್ತು 95% ದುಂಬಿಗಳಿಂದ ಆಗ್ತಾ ಇದೆ. ಇನ್ನು 5% ಮಾತ್ರ ಗಾಳಿಯಿಂದ ಆಗುತ್ತೆ. ನೆಕ್ಸ್ಟ್, ಬೀಜ ಪ್ರಸರಣೆ. ನೆಕ್ಸ್ಟ್ ನೋಡಿ, ಆವಾಗಲೇ ನಾನು ಹೇಳಿದೆ ಹಾರ್ನ್ ಬಿಲ್ ಅಂತ. ಇದೆಲ್ಲ ಹಾರ್ನ್ ಬಿಲ್ ತಿಂದು ಉಗಿದಿರುವಂತಹ ಕೆಲವು ಬೀಜಗಳು, ಕಾಡು ಜಾತಿ. ನಿಮಗೆ ಈ ಕಾಡೆಲ್ಲ ಏನು ಕಾಣ್ತಾ ಇದೆ ನಮ್ಮ ಶರಾವತಿ ಕಣಿವೆದು, ಇದು ಯಾವುದು ನಾವು ನೆಟ್ಟು ಬೆಳೆಸಿರುವಂಥದ್ದಲ್ಲ, ನಮ್ಮ ಅರಣ್ಯ ಇಲಾಖೆನೂ ಬೆಳೆಸಿರುವಂಥದ್ದಲ್ಲ. ಇದೆಲ್ಲ ಲಕ್ಷಾಂತರ ವರ್ಷಗಳಲ್ಲಿ
ಈ ಪ್ರಾಣಿ ಪಕ್ಷಿಗಳ ಮಧ್ಯೆ ನಡೆದಿರುವಂತಹ ಈ ವ್ಯವಹಾರದಿಂದ ರೂಪುಗೊಂಡಿರುವಂಥದ್ದು. ಇದೆಲ್ಲ ಒಂದೇ ದಿನ ಆಗಕ್ಕೂ ಆಗಲ್ಲ. ನಾವು ಇದನ್ನು ರಾತ್ರೋರಾತ್ರಿ ಮಾಯ ಮಾಡ್ಬೋದು, ನಮ್ಮ ಹತ್ರ ಆ ವಿಜ್ಞಾನ ಇದೆ, ಕಟ್ಟಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಅರಣ್ಯ ಇಲಾಖೆ ಇರೋದು ಇದನ್ನು ಸಂರಕ್ಷಣೆ ಮಾಡಲಿ ಅಂತ ಅಷ್ಟೇ ಬಿಟ್ಟರೆ, ಇದು ಹಾಳಾಯಿತು ಅಂದರೆ ಅವರು ಏನೂ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್, ಜೊತೆಗೆ ಮನುಷ್ಯನಿಗೆ ಮನಸ್ಸಿಗೆ ಮುದ ಕೊಡುವಂತಹ ಚೇತೋಹಾರಿಯಾಗಿರುವಂತಹ ಕೆಲವು ಆ್ಯಕ್ಟಿವಿಟೀಸು ನಾನು ಅವಾಗಲೇ ಹೇಳಿದೆ, ಬರ್ಡ್ ವಾಚಿಂಗ್ ಅಂತ. ಇನ್ನು ಕೆಲವರು ಟ್ರೆಕ್ಕಿಂಗ್ ಹೋಗ್ತಾರೆ, ಓಕೆ, ಟೂರಿಸಮ್ ಇರ್ಬೋದು, ಇದೆಲ್ಲ. ನೆಕ್ಸ್ಟ್, ಆ ಟೂರಿಸಮ್ಮು ನಾನು ಅವಾಗಲೇ ಹೇಳಿದೆ ಅನ್ರೆಗ್ಯುಲೇಟೆಡ್ ಅಂತ. ವಿಪರೀತ ಆದಾಗ ಏನಾಗುತ್ತೆ ನೋಡಿ, ಒಂದು ಹುಲಿನ ನೋಡಲಿಕ್ಕೆ ಒಂದು 70 ಜಿಪ್ಸಿ, ಒಂದು 500ರಿಂದ 600 ಜನ. ಇದು ಇವತ್ತಿನ ನಮ್ಮ ಟೂರಿಸಮ್ ನಡೀತಾ ಇರುವಂತಹ ಒಂದು ಚಿತ್ರ. ಇದು ಕೂಡ ಆಗಬಾರ್ದು, ಯಾವುದು ಕೂಡ ಅತಿ ಆಗಬಾರ್ದು. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟು, ನಮಗೆ ಏನೇನು ಔಷಧಿಗಳು ಮಾರ್ಕೆಟಲ್ಲಿದೆ 75% ಅದರಲ್ಲಿರೋ ಕಾನ್ಸ್ಟಿಟ್ಯೂಯೆಂಟ್ಸು ನ್ಯಾಚುರಲಿ ಬರ್ತಾ ಇರುವಂತಹ ಕೆಮಿಕಲ್ಸು. ಇನ್ನು 25% ಮಾತ್ರ ಸಿಂಥೆಟಿಕ್ಕು. 75% ನಮಗೆ ಸಿಗ್ತಾ ಇರುವಂತಹ ಔಷಧಿ ನ್ಯಾಚುರಲ್ ಆಗಿ ನಮಗೆ ಕಾಡಿನಿಂದನೇ ಸಿಗ್ತಾ ಇರುವಂತಹ ಅಂಶಗಳು. ನೆಕ್ಸ್ಟ್, ಹಾಂ, ನಾನು ಅವಾಗಲೇ ಮಾತಾಡ್ತಾ ಇದ್ವಿ ಪ್ಯಾರಿಸ್ ಅಗ್ರಿಮೆಂಟ್ ಅಂತ. ಪ್ಯಾರಿಸಲ್ಲಿ ಈ ಹವಾಮಾನ ವೈಪರೀತ್ಯಕ್ಕೋಸ್ಕರ ಎಲ್ಲ ದೇಶಗಳು ಸೇರಿಕೊಂಡು ಒಂದು ತೀರ್ಮಾನ ತಗೊಂಡ್ವು. ಏನಪ್ಪ, ಈ ಕ್ಲೈಮೇಟ್ ಚೇಂಜನ್ನು ನಾವು ಫೈಟ್ ಮಾಡಬೇಕು ಅಂತಂದರೆ ನಮಗಿರೋದು ಒಂದೇ ದಾರಿ, ನೈಸರ್ಗಿಕ ಅರಣ್ಯನ ಸಂರಕ್ಷಣೆ ಮಾಡುವಂಥದ್ದು. ನೈಸರ್ಗಿಕ ಅರಣ್ಯ ಅಂತಂದರೆ ಅದರಲ್ಲಿ ಜೀವ ವೈವಿಧ್ಯತೆ ಜಾಸ್ತಿ ಇರುತ್ತೆ, ಅದರಿಂದ ನಮಗೆ ಸಿಗುವಂಥ ನೈಸರ್ಗಿಕ ಸೇವೆಗಳು ಕೂಡ ಜಾಸ್ತಿ ಇರುತ್ತೆ. ಅಕೇಶಿಯಾ ಪ್ಲ್ಯಾಂಟೇಷನ್ ಅಲ್ಲ, ನೀಲಗಿರಿ ಪ್ಲ್ಯಾಂಟೇಷನ್ ಅಲ್ಲ, ಟೀಕ್ ಪ್ಲ್ಯಾಂಟೇಷನ್ ಅಲ್ಲ. ನೈಸರ್ಗಿಕ ಅರಣ್ಯಗಳು ಅಂತಂದರೆ ವೈವಿಧ್ಯತೆ ಇರುವಂತಹ ಅರಣ್ಯ. ನೆಕ್ಸ್ಟ್, ಒಂದು ಕಾಲದಲ್ಲಿ ನಮ್ಮಲ್ಲಿ ನಡೀತಾ ಇದ್ದಂತಹ ಒಂದು ಏನು ಹುಲಿ ಬೇಟೆ ಒಂದು ಚಿತ್ರ ಇದು. ಅದು ಒಂದು ದೊಡ್ಡ ಮೋಜಾಗಿತ್ತು. ಒಂದು ಸಣ್ಣ ಅಂಶ ಏನು ಅಂದರೆ, ಕೇವಲ 100 ವರ್ಷದಿಂದ, ನಾನು ಆವಾಗಲೇ 2 ಚಿತ್ರ ತೋರಿಸ್ದೆ, 100 ವರ್ಷದಿಂದ ಭಾರತ ಹೆಂಗಿತ್ತು, ಇವತ್ತು ಹೆಂಗಾಗಿದೆ ಅಂತ. ಆ 100 ವರ್ಷದಿಂದ ಭಾರತದಲ್ಲಿ ಎಷ್ಟು ಹುಲಿಗಳಿದ್ವು ಯಾರಿಗಾರ ಅಂದಾಜಿದೆಯಾ? ಇವತ್ತು 3000 ಇದೆ ಅಲ್ವಾ? 100 ವರ್ಷದಿಂದ ಎಷ್ಟಿತ್ತು ಹುಲಿಗಳು? 1 ಲಕ್ಷ ಹುಲಿಗಳಿದ್ದಿದ್ದು ಇವತ್ತು 3000ಕ್ಕೆ ಬಂದಿದೆ. ಅಂದರೆ 97% ನಾಶ ಆಗಿದೆ, ಇನ್ನು 3% ಉಳ್ಕೊಂಡಿದ್ದಾವೆ. ನೆಕ್ಸ್ಟ್ 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 ಹಾಂ, ಈಗ 1-2 ನಿಮಿಷ ಹುಲಿಗಳ ಬಗ್ಗೆ. ಈಗ ಹುಲಿ ಯೋಜನೆ ಎಲ್ಲರೂ ಕೇಳಿದ್ದೀರಲ್ವಾ? ಇಲಿ ಯೋಜನೆ ಯಾಕಿಲ್ಲ? ಹಾಂ, ಬೇರೆ ಪ್ರಾಣಿ ಮೊಲದ ಹೆಸರಲ್ಲಿ ಯೋಜನೆ ಯಾಕಿಲ್ಲ? ಯಾಕೆ ಹುಲಿಗೆ ಆ ಮಾನ್ಯತೆ ಯಾಕೆ? ಯಾರಿಗಾರು ಗೊತ್ತಾಗಿದೆಯಾ? ಏನು ಅಂಥದ್ದು ಏನು ಸ್ಪೆಷಲ್ಲು ಹುಲಿನಲ್ಲಿ? ನೆಕ್ಸ್ಟ್ ನೆಕ್ಸ್ಟ್ ಹಾಂ, ಈ ಚಿತ್ರ ನೋಡಿ, ಇದು ಎನರ್ಜಿ ಪಿರಮಿಡ್ ಅಂತ ಹೇಳ್ತಾರೆ. ಅಂದರೆ ಒಂದು ಪ್ರಾಣಿ ತಾನು ಬದುಕಲಿಕ್ಕೆ ಎಷ್ಟು ಜಾಸ್ತಿ ಶಕ್ತಿನ ಬಳಸುತ್ತೆ, ಎಷ್ಟು ಜಾಸ್ತಿ ಸಂಪನ್ಮೂಲನ ಬಳಸುತ್ತೆ ಅನ್ನೋ ಒಂದು ಪಿರಮಿಡ್ಡು. ಸೊ ಈ ಫುಡ್ ಚೈನಲ್ಲಿ ಹುಲಿ ಟಾಪಲ್ಲಿ ಬರುತ್ತೆ. ಹುಲಿನ ತಿನ್ನುವಂಥ ಪ್ರಾಣಿ ಯಾವುದಾದ್ರೂ ಇದೆಯಾ ನಮ್ಮ ಕಾಡಲ್ಲಿ? ನೈಸರ್ಗಿಕವಾಗಿ ಹುಲಿನ ತಿನ್ನುವಂಥ ಪ್ರಾಣಿ ಯಾವುದಾದ್ರೂ ಇದೆಯಾ? ಹೊಡೆದು ಸಾಯಿಸಿದರೆ ಮನುಷ್ಯನೇ ಸಾಯಿಸಬೇಕು, ಹೌದಲ್ವಾ? ಸೊ ಇಡೀ ಕಾಡು ಮತ್ತು ಇಡೀ ಈಕೋಸಿಸ್ಟಮ್ ಮೇಲೆ ಹುಲಿಯ ಪ್ರಭಾವ ಇರುತ್ತೆ. ಓಕೆ, ಹಿಂದೂ ಹಾಂ, ಏನಪ್ಪ ಅಂತಂದರೆ ಡಾಕ್ಟರ್ ಉಲ್ಲಾಸ್ ಕಾರಂತೂ ಸುಮಾರು 20-25 ವರ್ಷ ಸಂಶೋಧನೆ ಮಾಡಿದ್ಮೇಲೆ ಅವರು ಕಂಡುಕೊಂಡಂತಹ ಒಂದು ಸೂತ್ರ ಇದು. ಒಂದು ಕಾಡಲ್ಲಿ ಒಂದು ಹುಲಿ ಬದುಕಬೇಕು ಅಂತಂದರೆ 500 ಬಲಿಪ್ರಾಣಿಗಳ ಸಮೂಹ ಇರಬೇಕು. ಜಿಂಕೆ, ಕಡವೆ, ಕಾಡು ಹಂದಿ, ಕಾಡು ಕೋಣ, ಈ ಥರ 500 ಬಲಿಪ್ರಾಣಿಗಳು ಒಂದು ಕಾಡಲ್ಲಿ ಇದ್ದರೆ ಆ ಕಾಡಲ್ಲಿ ಒಂದು ಹುಲಿ ಬದುಕ್ಬೋದು. ಹೇಗಪ್ಪ 500ಕ್ಕೆ 1 ಹೇಗೆ ಇದು ಅಂತಂದರೆ, ಆ 500 ಬಲಿಪ್ರಾಣಿಗಳು ಒಂದು ವರ್ಷದಲ್ಲಿ 50-70 ಜಾಸ್ತಿ ಆಗುತ್ತೆ, 10-12% ಜಾಸ್ತಿ ಆಗುತ್ತೆ. ಒಂದು ಹುಲಿ ವರ್ಷಕ್ಕೆ 50-70 ಪ್ರಾಣಿನ ಕೊಂದು ತಿನ್ನುತ್ತೆ. ಸೊ ಇದು ಒಂದು ನ್ಯಾಚುರಲ್ ಆಗಿ ಮಿಲಿಯನ್ಸ್ ಆಫ್ ಇಯರ್ಸಲ್ಲಿ ನ್ಯಾಚುರಲ್ ಆಗಿ ಎಸ್ಟಾಬ್ಲಿಷ್ ಆಗಿರೋ ಒಂದು ಬ್ಯಾಲೆನ್ಸ್. ಒಂದು ಕಾಡಲ್ಲಿ ಒಂದು ಹುಲಿನೂ ಬದುಕಬೇಕು,
500 ಬಲಿಪ್ರಾಣಿನೂ ಬದುಕಬೇಕು ಅನ್ನೋ ಒಂದು ಬ್ಯಾಲೆನ್ಸು. ಈಗ ಇದಕ್ಕೊಂದು ಎಕ್ಸಾಂಪಲ್ ನಿಮಗೆ ಹೇಗೆ ಅಂತಂದರೆ, ಒಂದು ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಆ 50 ಲಕ್ಷ ರೂಪಾಯಿ ದುಡ್ಡನ್ನು ಅವರು ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ವರ್ಷಕ್ಕೆ 10 ಲಕ್ಷ ಬಡ್ಡಿ ತೊಗೊಂಡು ಜೀವನ ಮಾಡೋವಂಥದ್ದು. ಆ 50 ಲಕ್ಷನೂ ಹಾಗೇ ಇರುತ್ತೆ, ಅವ್ರ ಜೀವನನೂ ಆ ಬಡ್ಡಿನಲ್ಲಿ ನಡೆದು ಹೋಗುತ್ತೆ. ಈ ಒಂದು ಬ್ಯಾಲೆನ್ಸು ನಮ್ಮ ಪ್ರಕೃತಿಯಲ್ಲಿ ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆಯೇ ಎಸ್ಟಾಬ್ಲಿಷ್ ಆಗೋಗಿದೆ. ಓಕೆ, ಈಗ ಒಂದು ನೆಕ್ಸ್ಟ್ ಹಾಂ, ಈ ಚಿತ್ರ ನೋಡಿ. ನಿಮಗೆ ಎಡಗಡೆಗೆ ಒಂದು ಸಂರಕ್ಷಿತ ಪ್ರದೇಶ ಇದೆ, ಬಲಗಡೆಗೆ ಇನ್ನೊಂದು ಸಂರಕ್ಷಿತ ಪ್ರದೇಶ ಇದೆ. ಓಕೆ, ಇದು ನಮ್ಮ ಶಿವಮೊಗ್ಗದ ಶೆಟ್ಟಿಹಳ್ಳಿ ಅಭಯಾರಣ್ಯ, ಇದು ನಾಗರಹೊಳೆ ಅಭಯಾರಣ್ಯ. ಓಕೆ, ಈಗ ಸಿಂಪಲ್ಲಾಗಿ ಹೇಳಿ, ಇಲ್ಲಿ ಎಷ್ಟು ಹುಲಿ ಇರ್ಬೋದು, ಇಲ್ಲಿ ಎಷ್ಟು ಹುಲಿ ಇರ್ಬೋದು, ಒಂದು ಅಂದಾಜು ಮಾಡಿ. ನಾಗರಹೊಳೆ 650 ಚದರ ಕಿಲೋಮೀಟರ್, ನಾಗರಹೊಳೆನಲ್ಲಿ ಎಷ್ಟಿರ್ಬೋದು? ಜೋರಾಗಿ ಹೇಳಿ. 1,500. ಹಾಂ, ಶೆಟ್ಟಿಹಳ್ಳಿಲಿ ಎಷ್ಟಿರ್ಬೋದು? ಜೋರಾಗೆ ಹೇಳಿ, ಏನು ತೊಂದರೆ ಇಲ್ಲ. 5. ನಾಗರಹೊಳೆನಲ್ಲಿ 120 ಹುಲಿ ಇದೆ, ಶೆಟ್ಟಿಹಳ್ಳಿನಲ್ಲಿ 1 ಇಲ್ಲ. ಏನಪ್ಪ ವ್ಯತ್ಯಾಸ? ಆ ವ್ಯತ್ಯಾಸ ನಿಮಗೆ ಎದುರುಗಡೆನೆ ಕಾಣ್ತಾ ಇದೆ. ನಾಗರಹೊಳೆ ಹೇಗಿದೆ, ಹೇಗೆ ಕಾಣ್ತಾ ಇದೆ? ಪೂರ್ತಿ ಹಸಿರಿದೆ ಅಲ್ವಾ? ಶೆಟ್ಟಿಹಳ್ಳಿ ನೋಡಿ ಹೇಗಾಗಿದೆ, ಒಳಗಡೆ ಛಿದ್ರ ಆಗೋಗಿದೆ. ನಾನು ಮೇಲ್ಗಡೆ ಏನೇನು ತೋರಿಸ್ದೆ ಅಲ್ಲ ಸಮಸ್ಯೆಗಳು ಅಂತ, ಆ ಎಲ್ಲ ಸಮಸ್ಯೆಗಳಿಂದ ತುಂಬಿ ತುಳುಕ್ತಾ ಇದೆ. 2014ರಲ್ಲಿ 4 ಹುಲಿ ಇತ್ತು, 18ರಲ್ಲಿ 3 ಆಯಿತು, 22ರಲ್ಲಿ 2 ಹುಲಿ ಆಯಿತು, 26 ಸರ್ವೆನಲ್ಲಿ 1 ಹುಲಿನೂ ಇಲ್ಲ. ಕೆನೆತ್ ಆ್ಯಂಡರ್ಸನ್ನು ಅವರ ಸ್ಟೋರಿನಲ್ಲಿ ಬರೀತಾರೆ, ಕೇವಲ 80 ವರ್ಷದ ಹಿಂದೆ 1940-50ರಲ್ಲಿ ಶಿವಮೊಗ್ಗ ಜಿಲ್ಲೆ ಭಯಾನಕ ಹುಲಿಗಳ ತವರು ಮನೆ ಅಂತ ಬರೀತಾರೆ. ಲೆಕ್ಕ ಇಲ್ಲದಷ್ಟು ಹುಲಿಗಳಿದ್ದಿದ್ದ ಪ್ರದೇಶ ಶಿವಮೊಗ್ಗ ಜಿಲ್ಲೆ ಅಂತ. ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ಹುಲಿಗಳು ವಿನಾಶ ಆಗಿ ಹೋಗಾಯಿತು. ನಮ್ಮ ಅರಣ್ಯ ಇಲಾಖೆ, ನಮ್ಮ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಅವರಿಗೆ ಇದ್ಯಾವುದು ಏನು ಗಮನನೇ ಇಲ್ಲ. ಅವರಿಗೇನು ಕ್ಯಾಮ್ರಾ ಹಾಕಬೇಕು, ಫೋಟೋ ಬರುತ್ತೆ, ಕಳಿಸ್ಕೊಡ್ಬೇಕು, ಇಷ್ಟೇ. ನೆಕ್ಸ್ಟ್. ಹಾಂ, ಸೊ ಈ ಜೀವವೈವಿಧ್ಯತೆಯ ಸಂರಕ್ಷಣೆಗಾಗಿಯೇ ನಮ್ಮ ಎಲ್ಲ ಸಂರಕ್ಷಿತ ಪ್ರದೇಶಗಳು ಇವತ್ತು ನೋಟಿಫೈ ಅಂದರೆ ಘೋಷಣೆ ಆಗಿರುವಂಥದ್ದು. ಹೆಚ್ಚು ಭಾಗ ಎಲ್ಲ ನೋಡಿ ನಮ್ಮ ಪಶ್ಚಿಮ ಘಟ್ಟದಲ್ಲೇ ಇರುವಂಥದ್ದು. ಬಯಲು ಸೀಮೆಯಲ್ಲಿ ತುಂಬ ಜಾಸ್ತಿ ಇಲ್ಲ, ಇದ್ದಾವೆ, ತುಂಬ ಜಾಸ್ತಿ ಇಲ್ಲ. 90% ನಮ್ಮ ಪಶ್ಚಿಮ ಘಟ್ಟದಲ್ಲೇ ಮಾತ್ರ ಇರುವಂಥದ್ದು. ನೆಕ್ಸ್ಟ್. ಹಾಂ, ಈಗ ನಾನು ಬೀಜ ಪ್ರಸರಣೆ, ಆಮೇಲೆ ಪಾಲಿನೇಷನ್ ಪರಾಗಸ್ಪರ್ಶ, ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಇದನ್ನೆಲ್ಲ ನಾನು ಹೇಳಕ್ಕೆ ಹೋದರೆ ಯಾರು ಕೇಳ್ತಾರೆ? ಇವತ್ತು ಯಾರಿಗೂ ಇದ್ರ ಬಗ್ಗೆ ಏನು ಆಸಕ್ತಿ ಇಲ್ಲ, ಹೌದಲ್ವಾ? ಎಲ್ಲರಿಗೂ ಇವತ್ತು ಬೇಕಾಗಿರೋದೇನೋ ದುಡ್ಡು. ಇವತ್ತು ಒಬ್ಬ ಬಿಸ್ನೆಸ್ಮೆನ್ನು, ಒಬ್ಬ ಚೀಫ್ ಮಿನಿಸ್ಟ್ರಿಂದ ಹಿಡಿದು ಒಬ್ಬ ಸಾಮಾನ್ಯ ಪ್ರಜೆ ತನಕ ಎಲ್ಲರ ತಲೆಯಲ್ಲೂ ಓಡ್ತಿರೋದೇನೋ ದುಡ್ಡು. ಕೇಂದ್ರ ಸರ್ಕಾರ ಆ ಒಂದು ಪ್ರಯತ್ನನೂ ಮಾಡಿದೆ. ಈ ಸಂರಕ್ಷಿತ ಪ್ರದೇಶಗಳು ಯಾಕೆ ಬೇಕು, ಇದರಿಂದ ನಮ್ಮ ನಾಗರಿಕ ಸಮಾಜಕ್ಕೆ ಆಗ್ತಿರುವಂತಹ ಲಾಭ ಏನು? 1 ವರ್ಷದಿಂದ 1 ಹುಲಿ ಯೋಜನೆಯಿಂದ ಸಮಾಜಕ್ಕೆ ಹರಿದು ಬರ್ತಾ ಇರುವಂತಹ ಸೇವೆಗಳ ಮೊತ್ತ ಈ ಚಿತ್ರದಲ್ಲಿ ನೀವು ಕಾಣ್ಬೋದು. ಪೆರಿಯಾರ್ ಹುಲಿ ಯೋಜನೆಯಿಂದ ವಾರ್ಷಿಕ 1760 ಕೋಟಿ ರೂಪಾಯಿ, ಕಾನ್ಹಾ ಮಧ್ಯಪ್ರದೇಶದ ಕಾನ್ಹಾದಿಂದ 1650 ಕೋಟಿ ರೂಪಾಯಿ. ಅಂದರೆ ಇಷ್ಟು ಮೊತ್ತದ ಲಾಭ ನಮ್ಮ ಸಮಾಜಕ್ಕೆ ಬರ್ತಾ ಇದೆ. ನಾವು ಅನುಭವಿಸ್ತಾ ಇದ್ದೀವಿ, ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದನ್ನು ಕಳ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ನೆಕ್ಸ್ಟ್. ಹಾಂ, ಇದು ಲಾಸ್ಟ್ ಸ್ಲೈಡು, ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡು. ಓಕೆ, 2 ಬೇರೆ ಬೇರೆ ಕಡೆ, ಒಂದು ನಮ್ಮ ಮೈಥಾಲಜಿ ಅಂತಂದರೆ ನಮ್ಮ ಪೌರಾಣಿಕವಾಗಿ, ಇನ್ನೊಂದು ಸಾಂವಿಧಾನಿಕವಾಗಿ. ಪೌರಾಣಿಕವಾಗಿ ಒಂದು ಶ್ಲೋಕ ಇದೆ, ಏನು? ನಿರ್ವನೋ ವಧ್ಯತೆ ವ್ಯಾಘ್ರೋ ನಿರ್ವ್ಯಾಘ್ರಂ ಛಿದ್ಯತೆ ವನಂ ತಸ್ಮಾತ್ ವ್ಯಾಘ್ರೋ ವನಂ ರಕ್ಷೇದ ವನಂ ವ್ಯಾಘ್ರಂ ಚ ಪಾಲಯೇತ್. ಇದು ಒಂದು ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣ ಮಹಾಭಾರತದಲ್ಲಿ ಹೇಳಿರುವಂಥ ಒಂದು ಶ್ಲೋಕ. ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಓಕೆ, ಏನು? ಡು ನಾಟ್ ಕಟ್ ಡೌನ್ ಫಾರೆಸ್ಟ್ ವಿತ್ ಇಟ್ಸ್ ಟೈಗರ್ಸ್. ಹುಲಿ ಇರೋ ಕಾಡನ್ನು ಕಡಿಬೇಡಿ, ಹಾಗೆ ಕಾಡಿಂದ ಹುಲಿನ ಹೊರಗಡೆ ಓಡಿಸ್ಬೇಡಿ. ಹುಲಿ ಇಲ್ಲದೆ ಕಾಡು ಉಳಿಯೋದಿಲ್ಲ, ಕಾಡಿಲ್ಲದೆ ಹುಲಿಯು ಬದುಕೋದಿಲ್ಲ. ಇದು ಈ ಶ್ಲೋಕದ ತಾತ್ಪರ್ಯ. ಯಾವಾಗ? ಮಹಾಭಾರತದಲ್ಲಿ ಬಂದಿರುವಂತಹ ಒಂದು ಶ್ಲೋಕ ಇದು.
ಇದನ್ನು ಇವತ್ತಿನ ಕಾಲದಲ್ಲಿ ಯಾರೂ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಮಹಾಭಾರತದ ಒಂದು ಉಲ್ಲೇಖ. ಓಕೆ, ಎರಡನೇದು, ನಮ್ಮ ಸಂವಿಧಾನ ಆರ್ಟಿಕಲ್ 51G ಏನು ಹೇಳುತ್ತೆ? ಇಟ್ ಶಿಲ್ ಬಿ ದ ಫಂಡಮೆಂಟಲ್ ಡ್ಯೂಟಿ ಆಫ್ ಎವರಿ ಸಿಟಿಸನ್ ಆಫ್ ಇಂಡಿಯಾ ಟು ಪ್ರೊಟೆಕ್ಟ್ ಫಾರೆಸ್ಟ್, ರಿವರ್ಸ್, ಲೇಕ್ಸ್ ಆ್ಯಂಡ್ ವೈಲ್ಡ್ ಲೈಫ್. ಓಕೆ, ಫಂಡಮೆಂಟಲ್ ಡ್ಯೂಟಿ ಅಂತಂದರೆ ಗೊತ್ತಿದೆಯಾ? ಮೂಲಭೂತ ಕರ್ತವ್ಯ. ನಾನು ಹಕ್ಕುಗಳ ಬಗ್ಗೆ ಮಾತಾಡ್ತಿಲ್ಲ. ಮೂಲಭೂತ ಹಕ್ಕುಗಳು ತುಂಬ ಇದೆ, ಅದರಲ್ಲಿ ವೋಟಿಂಗು ಕೂಡ ಒಂದು. ಇವತ್ತು ಮೂಲಭೂತ ಹಕ್ಕುಗಳಿಗೆ ಸಿಗ್ತಾ ಇರುವಂತಹ ಮಾನ್ಯತೆ ಕರ್ತವ್ಯಕ್ಕೆ ಸಿಗ್ತಾ ಇಲ್ಲ. ಹಕ್ಕುಗಳು ನಾವು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು, ಅದನ್ನು ಯಾರ ಕೈಲೂ ಕೇಳೋಕ್ಕಾಗಲ್ಲ. ಬೇರೆಯವ್ರು ಯಾರೋ ಬಂದು ನನಗೆ ನೀನು ಯಾಕೆ ವೋಟ್ ಮಾಡಿಲ್ಲ ಅನ್ನೋ ಕೇಳೋಕ್ಕಾಗಲ್ಲ. ಅದು ನನ್ನ ಹಕ್ಕು, ನಾನು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ಕರ್ತವ್ಯದಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹಕ್ಕುಗಳನ್ನು ಕರ್ತವ್ಯದ ಥರ ನೋಡ್ತಾ ಇದ್ದೀವಿ, ಕರ್ತವ್ಯನ ಮರ್ತುಬಿಟ್ಟಿದ್ದೀವಿ. ಸಂವಿಧಾನ ಏನು ಹೇಳುತ್ತೆ? ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅರಣ್ಯ, ನದಿ ಮೂಲ, ವನ್ಯಜೀವಿ ಸಂರಕ್ಷಣೆ. ನೆಕ್ಸ್ಟ್. ಸೊ ಅದಕ್ಕೋಸ್ಕರ ಸಾಕಷ್ಟು ಕಾಯ್ದೆ ಕಾನೂನುಗಳು ಇದ್ದಾವೆ. ನೆಕ್ಸ್ಟ್. ಥ್ಯಾಂಕ್ ಯು.